ಒಂದು ಬ್ಯುಸಿ ಏರ್ಪೋರ್ಟ್ ನಲ್ಲಿ ಸೆಕ್ಯೂರಿಟಿ ಆಗಿ ಕೆಲಸ ಮಾಡ್ತಿರೋ ಚಿತ್ರದ ಹೀರೋಗೆ ಸಡನ್ ಆಗಿ ಒಬ್ಬ ಮಿಸ್ಟೀರಿಯಸ್ ಪರ್ಸನ್ ಇಂದ ಕಾಲ್ ಬರುತ್ತೆ. ನಾನ್ ಹೇಳ್ದಂಗೆ ಮಾಡಿಲ್ಲ ಅಂದ್ರೆ ನಿನ್ ಲವರ್ ನ ಸಾಯಿಸ್ಬಿಡ್ತೀನಿ. ನೀನ್ ಮಾಡ್ಬೇಕಾಗಿರೋದು ಇಷ್ಟೇ, ಒಂದು ಬ್ಯಾಗ್ ಸೆಕ್ಯೂರಿಟಿ ಸ್ಕ್ಯಾನ್ ನ ದಾಟಿ ಹೋಗ್ಬೇಕು. ಅದನ್ನ ಮಾಡ್ಬೇಕಾಗಿರೋದು ನೀನೆ ಅಂತ ಆ ವ್ಯಕ್ತಿ ಹೇಳ್ತಾನೆ. ಕಣ್ಮುಂದೆ ಇರೋ ಲವರ್ ತಲೆಗೆ ಗುರಿ ಇಟ್ಟಿದ್ದಾರೆ. ಇನ್ನೊಂದು ಕಡೆ ನೂರಾರು ಜನ ಪ್ಯಾಸೆಂಜರ್ ಗಳ ಜೀವ ಇವನ್ ಕೈಯಲ್ಲೇ ಇದೆ. ಈ ತರದ ಒಂದು ಕ್ರಿಟಿಕಲ್ ಸಿಚುವೇಶನ್ ನ ಹೀರೋ ಯಾವ ರೀತಿ ಹ್ಯಾಂಡಲ್ ಮಾಡ್ತಾನೆ, ಮುಂದೆ ಏನಾಗುತ್ತೆ ಅನ್ನೋ ಕಥೆಯನ್ನ ಕ್ಷಣ ಕ್ಷಣಕ್ಕೂ ಥ್ರಿಲ್ಲಿಂಗ್ ಆಗಿ ಹೇಳಿದ ಚಿತ್ರನೇ ಕ್ಯಾರಿ ಆನ್. ಮೂವಿ ಸ್ಟಾರ್ಟಿಂಗ್ ನಲ್ಲಿ ಒಂದು ನರ್ಸರಿ ತೋರಿಸ್ತಾರೆ. ಇದನ್ನ ನಡೆಸ್ತಾ ಇರೋದು ಒಬ್ಬ ಲೋಕಲ್ ಸ್ಮಗ್ಲರ್. ಅವನ್ನ ಮೀಟ್ ಆಗೋದಕ್ಕೆ ಒಬ್ಬ ಬರ್ತಾನೆ. ಇವನ್ ಮುಖ ತೋರ್ಸೋದಿಲ್ಲ. ಇವನ್ ಯಾಕೆ ಈ ಸ್ಮಗ್ಲರ್ ನ ನೋಡೋದಕ್ ಬಂದಿದ್ದಾನೆ ಅಂದ್ರೆ ನೋವಿ ಚೆಕ್ ಅಂತ ಒಂದು ವಸ್ತು, ಅದನ್ನ ಇವನು ರಷ್ಯಾದಿಂದ ತಗೊಂಡ್ ಬಂದಿರ್ತಾನೆ. ಅದಕ್ಕೆ ನನಗೆ ಇಷ್ಟು ದುಡ್ಡು ಬೇಕು ಅಂತ ಡಿಮ್ಯಾಂಡ್ ಮಾಡಿರ್ತಾನೆ. ಅದನ್ನ ಕೊಡೋದಕ್ಕೋಸ್ಕರನೇ ಈ ಸ್ಟ್ರೇಂಜರ್ ಬಂದಿರೋದು. ದುಡ್ಡು ಕೊಟ್ಟ ತಕ್ಷಣ ಆ ಸ್ಮಗ್ಲರ್ ಅದನ್ನ ಸ್ಮೆಲ್ ಮಾಡಿ ಪಾಕೆಟ್ ಒಳಗಡೆ ಇಟ್ಕೋತಾನೆ. ಹಾಗೇನೆ ಒಂದು ಕಾರ್ ಕೀ ಕೊಟ್ಟು ಹೊರಗಡೆ ಕಾರ್ ಇದೆ, ಆ ಕಾರ್ ಡಿಕ್ಕಿನಲ್ಲೇ ಇಟ್ಟಿದ್ದೀನಿ ಅಂತ ಹೀಗೆ ಮಾತಾಡ್ತಿರುವಾಗ ಆ ಸ್ಮಗ್ಲರ್ ರಕ್ತ ಕಕ್ಕಿ ಸತ್ತೋಗ್ತಾನೆ. ಈಗ ಆ ಸ್ಟ್ರೇಂಜರ್ ಅವನು ಕೊಟ್ಟಿದ್ದ ಕಾರ್ ಕೀನ ಕೈಯಲ್ಲಿ ಮುಟ್ಟದೆ ಕರ್ಚೀಫ್ ನಲ್ಲಿ ತಗೋತಾನೆ. ಅಂದ್ರೆ ಇವನು ಆ ದುಡ್ಡಲ್ಲಿ ಏನೋ ಕೆಮಿಕಲ್ ಸ್ಪ್ರೇ ಮಾಡಿದ್ದ ಅನ್ಸುತ್ತೆ. ಸೊ ಅದಕ್ಕೇನೆ ಆ ಸ್ಮೆಲ್ ಕುಡ್ದಿದ ತಕ್ಷಣ ಆ ಸ್ಮಗ್ಲರ್ ಸತ್ತೋದ. ಈಗ ಆ ಸ್ಟ್ರೇಂಜರ್ ಈ ಜಾಗಕ್ಕೆ ಬೆಂಕಿ ಹಚ್ಚಿ ಕಾರ್ ಹತ್ರ ಬಂದು ಡಿಕ್ಕಿ ಓಪನ್ ಮಾಡಿದಾಗ ಅದ್ರೊಳಗಡೆ ಒಂದು ಸೂಟ್ ಕೇಸ್ ಇದೆ. ಇದನ್ನ ಕ್ಯಾರಿ ಆನ್ ಸೂಟ್ ಕೇಸ್ ಅಂತ ಕರೀತಾರೆ. ಈಗ ನಮ್ಗೆ ಚಿತ್ರದ ಹೀರೋ ಆಗಿರೋ ಈತನ್ ಅಂಡ್ ಅವನ್ ವೈಫ್ ನೋರಾ ಅವ್ರನ್ನ ತೋರಿಸ್ತಾರೆ. ನೋರಾ ಪ್ರೆಗ್ನೆಂಟ್ ಆಗಿರೋದ್ರಿಂದ ಇಬ್ರು ಫುಲ್ ಖುಷಿಯಾಗಿದ್ದಾರೆ. ಇಬ್ರು ಕೂಡ ಒಂದೇ ಏರ್ಪೋರ್ಟ್ ನಲ್ಲಿ ಗ್ರೌಂಡ್ ಸ್ಟಾಫ್ ಆಗಿ ಕೆಲಸ ಮಾಡ್ತಾ ಇರ್ತಾರೆ. ಈತನ್ ಏರ್ಪೋರ್ಟ್ ಸೆಕ್ಯೂರಿಟಿ ಆಗಿದ್ರೆ ನೋರಾ ಏರ್ಪೋರ್ಟ್ ಆಪರೇಷನ್ ಡಿಪಾರ್ಟ್ಮೆಂಟ್ ಅಲ್ಲಿ ಕೆಲಸ ಮಾಡ್ತಾ ಇದ್ದಾಳೆ. ಈಗ ಇಬ್ರು ಅರ್ಲಿ ಮಾರ್ನಿಂಗ್ ಕೆಲ್ಸಕ್ಕೆ ಹೊರಡ್ತಾರೆ. ಇವರಿಬ್ರು ಡಿಸ್ಕಷನ್ ಇಂದ ನಮ್ಗೆ ಗೊತ್ತಾಗೋದು ಏನಂದ್ರೆ ನೋರಾ ಒಳ್ಳೆ ಪೊಸಿಷನ್ ನಲ್ಲಿ ಇದ್ದಾಳೆ. ಆದ್ರೆ ಈತನ್ ಸೆಕ್ಯೂರಿಟಿ ಆಗಿರೋದ್ರಿಂದ ಇವಳಿಗೆ ಸ್ವಲ್ಪ ಬೇಜಾರಿದೆ. ಈತನ್ಗೆ ಪೊಲೀಸ್ ಆಗ್ಬೇಕು ಅನ್ನೋ ಆಸೆ ಇತ್ತು, ಆದ್ರೆ ಸೆಲೆಕ್ಷನ್ ನಲ್ಲಿ ಪಾಸ್ ಆಗಿಲ್ಲ. ಸೊ ಅದಕ್ಕೆ ಸಾಧಾರಣ ಏರ್ಪೋರ್ಟ್ ಸೆಕ್ಯೂರಿಟಿ ಆಗಿ ಕೆಲಸ ಮಾಡ್ತಾ ಇದ್ದಾನೆ. ನೋರಾ ಹೇಳ್ತಾಳೆ, ನೀನ್ ಮತ್ತೆ ಟ್ರೈ ಮಾಡು, ಖಂಡಿತ ಸೆಲೆಕ್ಟ್ ಆಗ್ತೀಯಾ ಅಂತ ಮೋಟಿವೇಟ್ ಮಾಡ್ತಾ ಇದ್ದಾಳೆ. ನೋರಾ ಹೇಳ್ತಿರೋ ಪ್ರಕಾರ ನಮ್ಗೆ ಇಷ್ಟ ಇಲ್ದಿರೋ ಕೆಲಸ ಮಾಡಿದ್ರೆ ನಮ್ಗೂ ನೆಮ್ಮದಿ ಇರಲ್ಲ, ಆ ಕೆಲಸದಲ್ಲಿ ಸಕ್ಸಸ್ಫುಲ್ ಆಗೋದು ಕಷ್ಟ ಅಂತ. ಅದಕ್ಕೆ ನಿನ್ಗೆ ಪೊಲೀಸ್ ಆಗ್ಬೇಕು ಅನ್ನೋ ಆಸೆ ಇದೆ ಅಲ್ವಾ, ಸೊ ಕೆಲಸ ಸಿಗೋವರೆಗೂ ಟ್ರೈ ಮಾಡು, ಖಂಡಿತ ಒಂದಲ್ಲ ಒಂದಿನ ಪೊಲೀಸ್ ಜಾಬ್ ಸಿಕ್ಕೇ ಸಿಗುತ್ತೆ ಅಂತ. ಹೀಗೆ ಮಾತಾಡ್ತಾ ಇಬ್ರು ಏರ್ಪೋರ್ಟ್ ಒಳಗಡೆ ಬರ್ತಾರೆ. ಏರ್ಪೋರ್ಟ್ ಸೆಕ್ಯೂರಿಟಿ ಟೀಮ್ ಅವರು ಒಂದು ಮೀಟಿಂಗ್ ಮಾಡ್ತಾ ಇದ್ದಾರೆ. ಕ್ರಿಸ್ಮಸ್ ಈವ್ ಆಗಿರೋದ್ರಿಂದ ತುಂಬಾ ಪ್ಯಾಸೆಂಜರ್ಸ್ ಬರೋ ಸಾಧ್ಯತೆ ಇರುತ್ತೆ. ನಾವೆಲ್ಲ ಕರೆಕ್ಟ್ ಆಗಿ ಹ್ಯಾಂಡಲ್ ಮಾಡಬೇಕು ಅಂತ ಸೌರೋಸ್ಕಿ ಅನ್ನುವ ಸೆಕ್ಯೂರಿಟಿ ಹೆಡ್ ಈ ಮೀಟಿಂಗ್ ನ ಕ್ಲೋಸ್ ಮಾಡ್ತಾರೆ. ಈತನ್ ಯಾವಾಗ್ಲೂ ಸ್ವಲ್ಪ ಲೇಟ್ ಆಗಿ ಬರ್ತಾ ಇರ್ತಾನೆ. ನೆಕ್ಸ್ಟ್ ಲಿಯೋನಲ್ ಅನ್ನುವ ಪೊಲೀಸ್ ಆಫೀಸರ್ ಎಲ್ರಿಗೂ ಒಂದು ಪೆನ್ ಕೊಡ್ತಾರೆ. ಫೇಕ್ ಬೋರ್ಡಿಂಗ್ ಪಾಸ್ ಗಳನ್ನ ತುಂಬಾ ಜನ ತಗೊಂಡು ಬರ್ತಾ ಇದ್ದಾರೆ. ಸೊ ಅದನ್ನ ಕಂಡು ಹಿಡಿಯೋದಕ್ಕೆ ಈ ಲೈಟ್ ನ ಯೂಸ್ ಮಾಡಿ ಅಂತ. ಈಗ ನಮ್ಗೆ ಎರಿಕ್ ಅನ್ನುವ ವ್ಯಕ್ತಿನ ತೋರಿಸ್ತಾರೆ. ಆಕ್ಚುಲಿ ಇವನೊಬ್ಬ ರ್ಯಾಪ್ ಸಿಂಗರ್. ಇವನು ಹಾಡಿರೋ ಸಾಂಗ್ಸ್ ಎಲ್ಲ ಒಂದು ಆಪ್ ನಲ್ಲಿ ಪಬ್ಲಿಷ್ ಆಗ್ತಿದೆಯಂತೆ. ಇದ್ರ ಬಗ್ಗೆ ಎಲ್ರಿಗೂ ಹೇಳ್ತಾ ಇದ್ದಾನೆ. ಹಾಗೇನೆ ಈತನ್ ಹತ್ರ ಇದ್ರಲ್ಲಿ ಎರಡನೇ ಸಾಂಗ್ ಕೇಳಿದ್ರೆ ನಿನ್ಗೆ ಟ್ವಿನ್ಸ್ ಹುಟ್ಟುತ್ತೆ ಅಂತ. ಈತನ್ಗೆ ಒಬ್ಬ ಬೆಸ್ಟ್ ಫ್ರೆಂಡ್ ಇದ್ದಾನೆ. ನಾನು 2 ಪ್ರಮೋಷನ್ ತಗೊಂಡಿದ್ದೀನಿ, ಆದ್ರೆ ನೀನು ಹಾಗೇನೆ ಇದ್ದೀಯಾ, ಸುಮ್ನೆ ನೋರಾ ಹೇಳೋದ್ನ ಕೇಳು, ಪೊಲೀಸ್ ಜಾಬ್ಗೆ ಮತ್ತೆ ಅಪ್ಲೈ ಮಾಡು ಅಂತ. ಈತನ್ ಯಾಕೆ ಪೊಲೀಸ್ ಜಾಬ್ಗೆ ಮತ್ತೆ ಅಪ್ಲೈ ಮಾಡಿಲ್ಲ ಅನ್ನೋದು ಗೊತ್ತಿಲ್ಲ. ಹೇಗಾದ್ರೂ ಈ ಜಾಬ್ ಅಲ್ಲೇ ಪ್ರಮೋಷನ್ ತಗೋಬೇಕು ಅಂತ ಯೋಚನೆ ಮಾಡ್ತಾ ಇದ್ದಾನೆ. ನೇರವಾಗಿ ಸೆಕ್ಯೂರಿಟಿ ಹೆಡ್ ನ ಮೀಟ್ ಆಗಿ ನನ್ಗೆ ಪ್ರಮೋಷನ್ ಬೇಕು ಅಂತ ಕೇಳ್ತಾನೆ. ಆಗ ಸೌರೋಸ್ಕಿ ಹೇಳ್ತಾರೆ, ನಿನ್ಗೆ ಜಾಬ್ ಮೇಲೆ ಪ್ಯಾಷನ್ ಇಲ್ಲ, ಜಸ್ಟ್ ಸಂಬಳಕ್ಕೋಸ್ಕರ ಕೆಲಸ ಮಾಡ್ತಾ ಇದ್ದೀಯಾ ಅಂತ. ಆಗ ಈತನ್ ಹೇಳ್ತಾನೆ, ನನಗೂ ಈ ಜಾಬ್ ಅಲ್ಲಿ ಅಚೀವ್ ಮಾಡ್ಬೇಕು ಅನ್ನೋ ಆಸೆ ಇದೆ, ನನಗೂ ಒಂದು ಚಾನ್ಸ್ ಕೊಡಿ ಅಂತ. ಕಾಮನ್ ಆಗಿ ಜೂನಿಯರ್ಸ್ ಗೆ ಪ್ಯಾಸೆಂಜರ್ಸ್ ನ ಚೆಕ್ ಮಾಡೋದಕ್ಕೆ ಬಿಡ್ತಾರೆ. ಸೀನಿಯರ್ಸ್ ಮಾತ್ರ ಲಗೇಜ್ ಚೆಕ್ ಮಾಡೋದು, ಅದ್ರಲ್ಲಿ ಏನಾದ್ರೂ ಸ್ಫೋಟಕ ವಸ್ತುಗಳಿದ್ರೆ ಆ ಪ್ಯಾಸೆಂಜರ್ ನ ಹಿಡಿದು ಪೊಲೀಸ್ಗೆ ಹ್ಯಾಂಡ್ ಓವರ್ ಮಾಡೋದೆಲ್ಲ ಮಾಡ್ತಾ ಇರ್ತಾರೆ. ಈಗ ಕೆಲಸ ಮಾಡ್ತಿರೋದು ಈತನ್ ಅವ್ರ ಫ್ರೆಂಡ್. ಅವ್ನ್ ಹೇಳ್ತಾನೆ, ಸರಿ ಇವತ್ತು ನನ್ ಜಾಗ ಅವನಿಗೆ ಬಿಟ್ಕೊಡ್ತೀನಿ, ನೀನೇ ಸ್ಕ್ರೀನಿಂಗ್ ಮಾಡು ಅಂತ. ಹೆಡ್ ಕೂಡ ಒಪ್ಕೋತಾರೆ. ಹಾಗೆ ಕಟ್ ಮಾಡಿದ್ರೆ ಏರ್ಪೋರ್ಟ್ ಹೊರಗಡೆ ಒಂದು ವ್ಯಾನ್ ನಲ್ಲಿ ಒಬ್ಬ ಸೈಕೋ ಇದ್ದಾನೆ. ಅವನು ಯಾರೋ ಒಬ್ಬನ್ನ ಕಿಡ್ನಾಪ್ ಮಾಡಿ ವ್ಯಾನ್ ಒಳಗಡೆ ಇಟ್ಕೊಂಡಿದ್ದಾನೆ. ಈ ಏರ್ಪೋರ್ಟ್ ನ ಎಲ್ಲಾ ಸಿಸಿಟಿವಿ ಕ್ಯಾಮೆರಾಗಳನ್ನ ಆಕ್ಸೆಸ್ ಮಾಡಿ ಚೆಕ್ ಮಾಡ್ತಾ ಇದ್ದಾನೆ. ಈ ಕಡೆ ಈತನ್ ಖುಷಿಯಾಗಿ ನೋರಾಗೆ ಮೆಸೇಜ್ ಮಾಡ್ತಾನೆ, ಒಂದು ಗುಡ್ ನ್ಯೂಸ್ ವೇಟ್ ಮಾಡ್ತಾ ಇದೆ ಅಂತ. ಅಂದ್ರೆ ಪ್ರಮೋಷನ್ ತಗೊಳ್ಳೋದಕ್ಕೆ ಬೇಕಾಗಿರೋ ಪೊಸಿಷನ್ ಈಗ ಅವನಿಗೆ ಸಿಕ್ಕಿದೆ. ಇಲ್ಲಿ ಕರೆಕ್ಟ್ ಆಗಿ ವರ್ಕ್ ಮಾಡಿದ್ರೆ ಪ್ರಮೋಷನ್ ಗ್ಯಾರಂಟಿ. ಈಗ ಕೌಂಟರ್ ಹತ್ರ ಬರ್ತಾನೆ.
ಆಗ ಲಿಯೋನೆಲ್ ಒಂದು ಕ್ಲೋರೆಕ್ಸ್ ಪೆನ್ ಕೊಡ್ತಾರೆ, ಯಾರಾದ್ರೂ ಫೇಕ್ ಬೋರ್ಡಿಂಗ್ ಪಾಸ್ ತಂದ್ರೆ ಚೆಕ್ ಮಾಡೋದಕ್ಕೆ ಅಂತ. ಈ ಕಡೆ ಏರ್ಪೋರ್ಟ್ ಪಾರ್ಕಿಂಗ್ ನಲ್ಲಿ ಇರುವ ಹ್ಯಾಕರ್ ನ ತೋರಿಸ್ತಾರೆ. ಇವನ್ ಏನ್ ಮಾಡ್ತಿದ್ದಾನೆ ಅಂದ್ರೆ ಈತನ್ ಫ್ರೆಂಡ್ ಮನೆಗೆ ಒಬ್ಬ ಕಿಲ್ಲರ್ ನ ಕಳ್ಸಿರ್ತಾರೆ. ಅವನ್ ಫ್ಯಾಮಿಲಿನ ಕಿಡ್ನಾಪ್ ಮಾಡ್ಸೋದಕ್ಕೆ ಅನ್ಸುತ್ತೆ. ಅದ್ರ ಲೈವ್ ಫುಟೇಜ್ ಇವನ್ ಸಿಸ್ಟಮ್ ನಲ್ಲೂ ಕಾಣಿಸ್ತಾ ಇದೆ. ಈಗ ಈತನ್ ಸೀಟ್ ನಲ್ಲಿ ಕೂತ್ಕೊಂಡಿರೋದ್ನ ನೋಡಿ ನಮ್ಗೆ ಒಂದು ಸಮಸ್ಯೆ ಆಗಿದೆ ಅಂತ ಯಾರಿಗೋ ಕಾಲ್ ಮಾಡಿ ಹೇಳ್ತಾನೆ. ನಾವು ಸೆಲೆಕ್ಟ್ ಮಾಡಿದ್ದ ಪರ್ಸನ್ ಬದಲು ಬೇರೆ ಯಾರೋ ಬಂದು ಕೂತ್ಕೊಂಡಿದ್ದಾನೆ ಅಂತ. ಅದಕ್ಕೆ ಫೋನ್ ಅಲ್ಲಿ ಮಾತಾಡ್ತಿದ್ದ ವ್ಯಕ್ತಿ ಹೇಳ್ತಾನೆ, ಸರಿ ಹಾಗಾದ್ರೆ ಈಗ ಕೂತ್ಕೊಂಡಿರೋನ್ ಬಗ್ಗೆ ಪೂರ್ತಿ ಮಾಹಿತಿ ಕಲೆಕ್ಟ್ ಮಾಡಿ ಅಂತ. ಸೊ ಈಗ ಈತನ್ ಬಗ್ಗೆ ಫುಲ್ ಇನ್ಫಾರ್ಮೇಶನ್ ಕಲೆಕ್ಟ್ ಮಾಡ್ತಾರೆ. ಇನ್ನೊಂದು ಕಡೆ ಈತನ್ ಅವ್ರ ಫ್ರೆಂಡ್ ಮನೆ ಹತ್ರ ಇರೋ ಕಿಲ್ಲರ್ ಹೇಳಿ ನಾನು ಇವ್ರನ್ನ ಕಿಡ್ನಾಪ್ ಮಾಡ್ಲಾ ಅಂತ ಪದೇ ಪದೇ ಕೇಳ್ತಾ ಇದ್ದಾನೆ. ಆಕ್ಚುಲಿ ಇಲ್ಲಿ ಏನ್ ನಡೀತಾ ಇದೆ ಅಂದ್ರೆ ಈತನ್ ಬಂದು ಕೂತಿರೋ ಜಾಗದಲ್ಲಿ ಇದಕ್ಕೂ ಮುಂಚೆ ವರ್ಕ್ ಮಾಡ್ತಾ ಇದ್ದಿದ್ದು ಇವನ್ ಫ್ರೆಂಡ್. ಸೊ ಇವರು ಏನೋ ದೊಡ್ಡದಾಗೆ ಪ್ಲಾನ್ ಮಾಡಿದ್ದಾರೆ ಅನ್ಸುತ್ತೆ. ಆದ್ರೆ ಈಗ ಈ ಜಾಗದಲ್ಲಿ ಈತನ್ ಇರೋದ್ರಿಂದ ಪ್ಲಾನ್ ಚೇಂಜ್ ಮಾಡ್ತಾರೆ. ಆ ಫೋನ್ ಅಲ್ಲಿ ಮಾತಾಡ್ತಿರೋ ವ್ಯಕ್ತಿನೇ ಇವರಿಗೆಲ್ಲ ಲೀಡರ್. ಆದಷ್ಟು ಬೇಗ ಈತನ್ ಬಗ್ಗೆ ಫುಲ್ ಇನ್ಫಾರ್ಮೇಶನ್ ಕಲೆಕ್ಟ್ ಮಾಡಿ, ಲಾಸ್ಟ್ ಮಿನಿಟ್ ಅಲ್ಲಿ ಏನು ಮಾಡೋದಕ್ ಆಗಲ್ಲ. ಈಗ ಇವನೇ ನಮ್ ಟಾರ್ಗೆಟ್ ಅಂತ ಇವ್ರ ಲೀಡರ್ ಹೇಳ್ತಾನೆ. ನೆಕ್ಸ್ಟ್ ಈತನ್ ಅಡ್ರೆಸ್ ಗೆ ಹೋಗಿ ಅವನ್ ಬಗ್ಗೆ ಫುಲ್ ಇನ್ಫಾರ್ಮೇಶನ್ ಕಲೆಕ್ಟ್ ಮಾಡ್ತಾರೆ. ನೋರಾ ಕೂಡ ಇದೇ ಏರ್ಪೋರ್ಟ್ ನಲ್ಲೇ ಕೆಲಸ ಮಾಡ್ತಾ ಇದ್ದಾಳೆ. ಪ್ರೆಗ್ನೆನ್ಸಿ ಕಿಟ್ ನೋಡಿ ನೋರಾ ಪ್ರೆಗ್ನೆಂಟ್ ಅನ್ನೋದನ್ನ ಕೂಡ ಕಂಡು ಹಿಡಿತಾರೆ. ಸೊ ಈಗ ಇವರು ಈತನ್ನ ಟಾರ್ಗೆಟ್ ಮಾಡ್ತಾರೆ. ಈಗ ಒಂದು ಹುಡುಗಿ ಇದು ನನ್ ವಸ್ತು ಅಲ್ಲ ಅಂತ ಒಂದು ಇಯರ್ ಬಡ್ ಕೊಡ್ತಾಳೆ. ಈತನ್ ಅದನ್ನ ನೋಡಿ ನಿಮ್ದಲ್ವಾ, ಸರಿ ಬಿಡಿ, ನಾನು ಇದನ್ನ ಲಾಸ್ಟ್ ಅಂಡ್ ಫೌಂಡ್ ಅಲ್ಲಿ ಇಡ್ತೀನಿ ಅಂತ ಅದನ್ನ ಹಿಡೋದಕ್ಕೆ ಹೋಗುವಾಗ ಸಡನ್ ಆಗಿ ಇವನ್ ಫೋನ್ಗೆ ಒಂದು ಮೆಸೇಜ್ ಬರುತ್ತೆ, ಅದನ್ನ ಕಿವಿಲಿ ಇಟ್ಕೋ ಅಂತ. ಈತನ್ ಅದನ್ನ ಕಿವಿಲಿ ಇಟ್ಕೋತಾನೆ. ಈತನ್ ಮುಖದಲ್ಲಿ ಏನೋ ರಿಯಾಕ್ಷನ್ಸ್ ತೋರಿಸ್ಬೇಡ, ನಾನ್ ಹೇಳೋದ್ನ ಮಾತ್ರ ಮಾಡು, ಫಸ್ಟ್ ನೀನು ಸೀಟಲ್ ಕೂತ್ಕೋ ಅಂತ. ಹೀಗೆ ಇವನು ಇನ್ಸ್ಟ್ರಕ್ಷನ್ ಕೊಡ್ತಾ ಇದ್ದಾನೆ. ಆಗ ಈತನ್, ಹೇ ಯಾರ್ ನೀನು? ಎರಿಕ್ ನೀನೇ ಅಲ್ವಾ ಅಂತ. ಹಾಗೆ ತಿರುಗ್ ನೋಡು, ಅಲ್ಲಿ ಡ್ಯಾನ್ಸ್ ಮಾಡ್ತಾ ಇದ್ದಾನೆ ಅಲ್ವಾ, ಅವನೇ ತಾನೆ ಎರಿಕ್. ತಿರುಗ್ ನೋಡ್ದಾಗ ಎರಿಕ್ ಅಲ್ಲೇ ಇದ್ದಾನೆ. ಇದು ಪ್ರ್ಯಾಂಕ್ ಕಾಲ್ ಅಲ್ಲ, ನಾನ್ ಹೇಳೋದ್ನ ಮಾಡು ಅಂತ ಹೆದರ್ಸ್ತಾ ಇದ್ದಾನೆ. ಈತನ್ ಕೇಳ್ತಾನೆ, ನಾನ್ ಯಾಕೆ ನೀನ್ ಹೇಳೋದ್ನ ಕೇಳ್ಬೇಕು? ಆಗ ಸ್ಟ್ರೇಂಜರ್, ಒಂದು ಜೀವಕ್ಕೆ ಒಂದು ಬ್ಯಾಗ್, ಸರಿಯಾಗಿ ಕೇಳಿಸ್ಕೊ, ಒಂದೇ ಒಂದು ಬ್ಯಾಗ್ ಮಾತ್ರ ಹೇಗಾದ್ರೂ ಆ ಸ್ಕ್ಯಾನಿಂಗ್ ನ ಪಾಸ್ ಆಗ್ಬೇಕು. ನನ್ ಕಡೆಯವನೊಬ್ಬ ಆ ಬ್ಯಾಗ್ ನ ತಗೊಂಡು ಬರ್ತಾನೆ. ಆ ಬ್ಯಾಗ್ ಫ್ಲೈಟ್ ಒಳಗಡೆ ಹೋಗ್ಲೇಬೇಕು. ನೀನೇನಾದ್ರೂ ಮಾಡಿಲ್ಲ ಅಂದ್ರೆ ಒಂದು ಬ್ಯಾಗ್ಗೆ ಒಂದು ಜೀವ ಅಂತ ಹೇಳ್ದೆ ಅಲ್ವಾ ನಾನು. ಆ ಜೀವ ಯಾರ್ದು ಗೊತ್ತಾ? ನಿನ್ ವೈಫ್ ನೋರಾ ಅವ್ರದೇ ಅಂತ. ಇದನ್ನ ಕೇಳಿ ಈತನ್ಗೆ ಗಾಬರಿ ಆಗುತ್ತೆ. ಅವಳು ಪ್ರೆಗ್ನೆಂಟ್ ಅಲ್ವಾ, ಹುಷಾರು ಅಂತ ಆ ಸ್ಟ್ರೇಂಜರ್ ಹೇಳ್ತಾ ಇದ್ದಾನೆ. ಸೊ ಈತನ್ಗೆ ಕನ್ಫರ್ಮ್ ಆಗುತ್ತೆ ಪ್ಯಾಸೆಂಜರ್ಸ್ ಜೀವಕ್ಕೆ ಏನೋ ಅಪಾಯ ಕಾದಿದೆ ಅಂತ. ಹೀಗೆ ಮಾತಾಡ್ತಾ ಈತನ್ 911 ಗೆ ಕಾಲ್ ಮಾಡ್ತಾನೆ. ಈ ವಿಷಯ ತಿಳ್ಕೊಂಡ ಆ ಸ್ಟ್ರೇಂಜರ್ ಫಸ್ಟ್ ಆ ಕಾಲ್ ನ ಕಟ್ ಮಾಡಿ ನಿನ್ ಫೋನ್ ನ ಲಾಕರ್ ಒಳಗಡೆ ಇಟ್ಟು ಲಾಕ್ ಮಾಡು ಅಂತ. ಇದೆಲ್ಲ ಹೇಗ್ ಗೊತ್ತಾಯ್ತು ಅಂತ ನೋಡೋದಾದ್ರೆ ವ್ಯಾನ್ ಒಳಗಡೆ ಇರೋ ಹ್ಯಾಕರ್ ಎಲ್ಲಾ ಆಂಗಲ್ ನಲ್ಲೂ ಈತನ್ನ ಅಬ್ಸರ್ವ್ ಮಾಡ್ತಾ ಅವ್ನ್ ಮೂವ್ಮೆಂಟ್ ನ ಅವ್ರ ಬಾಸ್ ಗೆ ಇನ್ಫಾರ್ಮ್ ಮಾಡ್ತಾ ಇದ್ದಾನೆ. ಅಲ್ಲಿ ಈತನ್ ಜೊತೆ ಮಾತಾಡ್ತಾ ಇರೋ ಸ್ಟ್ರೇಂಜರ್ ಬೇರೆ ಯಾರು ಅಲ್ಲ, ಅದು ಇವ್ರ ಬಾಸೇ ಆಗಿರ್ತಾರೆ. ಈ ಕಡೆ ಆ ಸ್ಟ್ರೇಂಜರ್ ನಿನ್ ವೈಫ್ ತಲೆ ಸ್ನೈಪರ್ ಇಂದ ಛಿದ್ರ ಆಗೋದಕ್ಕೂ ಮುಂಚೆ ಫೋನ್ ನ ಲಾಕರ್ ಒಳಗಡೆ ಇಡು ಅಂತ. ಬೇರೆ ದಾರಿ ಇಲ್ದೆ ಫೋನ್ ನ ಲಾಕರ್ ಒಳಗಡೆ ಇಟ್ಟು, ಯಾರ್ ನೀನು, ಟೆರರಿಸ್ಟಾ ಅಂತ ಕೇಳ್ತಾನೆ. ನಾನು ಟೆರರಿಸ್ಟ್ ಅಲ್ಲ, ನಾನ್ ಹೇಳೋದ್ನ ಕೇಳು. ಒಂದೇ ಒಂದು ಬ್ಯಾಗ್ ಹೇಗಾದ್ರೂ ಸ್ಕ್ಯಾನಿಂಗ್ ಇಂದ ಪಾಸ್ ಮಾಡಿ ಹೋಗ್ಬೇಕು, ನಿನ್ಗೆ ಬೇರೆ ದಾರಿ ಇಲ್ಲ ಅಂತ ಆ ಸ್ಟ್ರೇಂಜರ್ ಹೆದರ್ಸ್ತಾ ಇದ್ದಾನೆ. ಹಾಗೆ ಕಟ್ ಮಾಡಿ ಒಬ್ರು ಲೇಡಿ ಪೊಲೀಸ್ ಆಫೀಸರ್ ನ ತೋರಿಸ್ತಾರೆ. ಮೂವಿ ಸ್ಟಾರ್ಟಿಂಗ್ ನಲ್ಲಿ ಒಬ್ಬ ಸ್ಟ್ರೇಂಜರ್ ಅಂದ್ರೆ ಈಗ ಈತನ್ಗೆ ಹೆದರ್ಸ್ತಾ ಇರೋ ವ್ಯಕ್ತಿ ಒಬ್ಬ ಸ್ಮಗ್ಲರ್ ನ ಮೀಟ್ ಆಗಿ ಅವನ್ನ ಕೊಲೆ ಮಾಡಿದ್ಮೇಲೆ ಬೆಂಕಿ ಹಚ್ಚಿ ಹೋದ ಅಲ್ವಾ, ಅದೇ ಸ್ಪಾಟ್ ನಲ್ಲೇ ಪೊಲೀಸ್ನವರು ಇದ್ದಾರೆ. ಕ್ರೈಮ್ ಸೀನ್ ನಲ್ಲಿ ಆ ಸ್ಮಗ್ಲರ್ ಕೈಯಲ್ಲಿ ಇದ್ದ ವಾಚ್ ಸಿಗುತ್ತೆ. ಆ ವಾಚ್ ಹಿಂದೆ ಒಂದು ಬಗ್ ಇದೆ. ಆಕ್ಚುಲಿ ಈ ಸ್ಮಗ್ಲರ್ ಕೂಡ ಮೋಸ್ಟ್ ವಾಂಟೆಡ್ ಕ್ರಿಮಿನಲ್ ಆಗಿರೋದ್ರಿಂದ ಯಾರೋ ಅವನಿಗೆ ಗೊತ್ತಿಲ್ಲದೆ ಈ ಬಗ್ ನ ಫಿಕ್ಸ್ ಮಾಡಿದ್ದಾರೆ. ಅದನ್ನ ತೆಗ್ದಿಟ್ಕೋತಾರೆ. ಈ ಬಗ್ ಸುಟ್ಟೋಗಿರೋದ್ರಿಂದ ಇದ್ರಲ್ಲಿ ಸ್ಟೋರ್ ಆಗಿರೋ ಡೀಟೇಲ್ಸ್ ನ ತಿಳ್ಕೊಳ್ಳೋದು ಕಷ್ಟ. ಹೇಗಾದ್ರೂ ಇದ್ರಲ್ಲಿ ಏನಿದೆ ತಿಳ್ಕೋಬೇಕು ಅಂತ ಡಿಸೈಡ್ ಮಾಡ್ತಾರೆ. ಈ ಕಡೆ ಏರ್ಪೋರ್ಟ್ ನಲ್ಲಿ ಕ್ರಿಸ್ಮಸ್ ಈವ್ ಆಗಿರೋದ್ರಿಂದ ತುಂಬಾ ಜನ ಪ್ಯಾಸೆಂಜರ್ಸ್ ಇದ್ದಾರೆ. ಇನ್ನೊಂದು ಕಡೆ ಯಾರೋ ಸ್ಟ್ರೇಂಜರ್ ಕೈಯಲ್ಲಿ ಸಿಕ್ಕಾಕೊಂಡಿರೋ ಈತನ್, ನೀನ್ ಯಾವ್ದಕ್ಕೂ ಯೂಸ್ ಇಲ್ಲ, ಅದಕ್ಕೆ ನಿನ್ಗೆ ಪ್ರಮೋಷನ್ ಸಿಕ್ಕಿಲ್ಲ ಅಂತ ಗೇಲಿ ಮಾಡ್ತಾ ಇರೋದ್ರಿಂದ ಈತನ್ಗೆ ತುಂಬಾ ಕೋಪ ಬರ್ತಿದೆ. ಬ್ಯಾಕ್ ಗ್ರೌಂಡ್ ನಾಯ್ಸ್ ಕೇಳಿ ಈತನ್ಗೆ ಗೊತ್ತಾಗುತ್ತೆ ನನ್ ಜೊತೆ ಮಾತಾಡ್ತಿರೋ ವ್ಯಕ್ತಿ ಇದೇ ಏರ್ಪೋರ್ಟ್ ನಲ್ಲೇ ಇದ್ದಾನೆ ಅಂತ. ಹೀಗೆ ಮಾತಾಡ್ತಾ ಇರುವಾಗ ಒಬ್ರು ಲೇಡಿ ಸ್ಮಾರ್ಟ್ ವಾಚ್ ನಲ್ಲಿ ಟೆಕ್ಸ್ಟ್ ಟು ಸ್ಪೀಚ್ ಮೆಥಡ್ ನಲ್ಲಿ ಮೆಸೇಜ್ ಕಳಿಸ್ತಾ ಇರೋದನ್ನ ನೋಡಿ ಈತನ್ ಕೂಡ ಸೇಮ್ ಮೆಥಡ್ ಫಾಲೋ ಮಾಡ್ಬೇಕು ಅಂತ ಈಗ ಸ್ಟ್ರೇಂಜರ್ ಜೊತೆ ಮಾತಾಡೋದಕ್ಕೆ ಶುರು ಮಾಡ್ತಾನೆ. ನೋಡು, ನನ್ ಲವರ್ ನ ಇಟ್ಕೊಂಡು ಬ್ಲಾಕ್ ಮೇಲ್ ಮಾಡಿ ಬ್ಯಾಗ್ ನ ಮೂವ್ ಮಾಡೋದಕ್ಕೆ ಪ್ರಯತ್ನ ಮಾಡ್ತಾ ಇದ್ದೀಯಾ, ಇದೆಲ್ಲ ತಪ್ಪು ಅಂತ ಸ್ಮಾರ್ಟ್ ವಾಚ್ ಮೂಲಕ ಈ ಮೆಸೇಜ್ ಕಳ್ಸೋಣ ಅಂತ ಪ್ಲಾನ್ ಮಾಡ್ತಾನೆ. ಆದ್ರೆ ಆ ಸ್ಟ್ರೇಂಜರ್ ಇವನಿಗಿಂತ ಬ್ರಿಲಿಯಂಟ್. ನೀನು ಸ್ಮಾರ್ಟ್ ವಾಚ್ ನಲ್ಲಿ ಮೆಸೇಜ್ ಕಳ್ಸೋದಕ್ಕೆ ನೋಡ್ತಿದ್ಯಾ ಅನ್ನೋದು ನನಗೆ ಗೊತ್ತು, ಅದನ್ನ ಡಿಲೀಟ್ ಮಾಡಿ ಆ ವಾಚ್ ನ ಕೂಡ ಲಾಕರ್ ಒಳಗಡೆ ಇಡು ಅಂತ. ಈತನ್ಗೆ ಗಾಬರಿ ಆಗ್ತಿದೆ, ನಾನು ಏನೇ ಮಾಡಿದ್ರು ಹೇಗ್ ಇವನಿಗೆ ಗೊತ್ತಾಗ್ತಿದೆ ಅಂತ. ಈಗ ಸ್ಮಾರ್ಟ್ ವಾಚ್ ನ ಕೂಡ ಲಾಕರ್ ಒಳಗಡೆ ಇಡ್ತಾನೆ.
ಸೊ ಈಗ ಈತನ್ಗೆ ಕನ್ಫರ್ಮ್ ಆಗುತ್ತೆ ಏರ್ಪೋರ್ಟ್ ಕ್ಯಾಮರಾನ ಆಕ್ಸೆಸ್ ಮಾಡಿ ನನ್ನ ಎಲ್ಲಾ ಆಕ್ಟಿವಿಟೀಸ್ ಗಳನ್ನ ಅಬ್ಸರ್ವ್ ಮಾಡ್ತಿದ್ದಾರೆ ಅಂತ. ಈ ಕಡೆ ಲೇಡಿ ಪೊಲೀಸ್ ಅವರಿಗೆ ಕ್ರೈಮ್ ಸೀನ್ ನಲ್ಲಿ ಸಿಕ್ಕಿದ್ದ ಬಗ್ ತಂದು ಆಫೀಸ್ ನಲ್ಲಿದ್ದ ಟೆಕ್ನಿಕ್ ಡಿಪಾರ್ಟ್ಮೆಂಟ್ ಗೆ ಕೊಟ್ಟು ಅದ್ರಲ್ಲಿ ಏನಿದೆ ಕಂಡು ಹಿಡೀರಿ ಅಂತ ಹೇಳ್ತಾರೆ. ಅದ್ರಲ್ಲಿ ಒಂದು ವಾಯ್ಸ್ ನೋಟ್ ಇದೆ. ಈ ಕಡೆ ಈತನ್ ಏನಾದ್ರೂ ಆ ಬ್ಯಾಗ್ ನ ಸರಿಯಾಗಿ ಸ್ಕ್ಯಾನ್ ಮಾಡದೆ ಕಳಿಸ್ಬಿಟ್ರೆ ಏನ್ ಬೇಕಾದ್ರೂ ನಡಿಬಹುದು. ನೋರ ಜೀವ ಕೂಡ ಮುಖ್ಯ. ಏನ್ ಮಾಡೋದು ಅಂತ ಯೋಚನೆ ಮಾಡ್ತಾ ಇದ್ದಾನೆ. ಹೀಗೆ ಅವನ್ ಜೊತೆ ಮಾತಾಡ್ತಾ ಕರೆಕ್ಟ್ ಆಗಿ ಅಬ್ಸರ್ವ್ ಮಾಡಿದಾಗ ಆ ಸ್ಟ್ರೇಂಜರ್ ಚಿಪ್ಸ್ ತಿಂತಾ ಇದ್ದಾನೆ. ಪಕ್ಕದಲ್ಲೇ ಮಗು ಅಳ್ತಿರೋ ಶಬ್ದ ಕೂಡ ಕೇಳ್ತಿದೆ. ಈ ಶಬ್ದದ ಆಧಾರದ ಮೇಲೆ ನೋಡಿದಾಗ ಆ ಸ್ಟ್ರೇಂಜರ್ ಅಲ್ಲೇ ಕೂತ್ಕೊಂಡಿದ್ದಾನೆ. ಇವನು ಯಾರಂದ್ರೆ ಮೂವಿ ಸ್ಟಾರ್ಟಿಂಗ್ ನಲ್ಲಿ ಒಬ್ಬ ಸ್ಮಗ್ಲರ್ ನ ಸಾಯಿಸಿ ಒಂದು ಸೂಟ್ ಕೇಸ್ ನ ತಗೊಂಡ್ ಬಂದಿದ್ದ ಅಲ್ವಾ, ಅದೇ ವ್ಯಕ್ತಿನೇ ಇವನು. ಇವನೇ ನನ್ ಜೊತೆ ಮಾತಾಡ್ತಿರೋದು ಅಂತ ಗೊತ್ತಾದ್ಮೇಲೆ ಪಕ್ಕದಲ್ಲಿದ್ದ ಪ್ಯಾಸೆಂಜರ್ ನ ಬೋರ್ಡಿಂಗ್ ಪಾಸ್ ನ ಚೆಕ್ ಮಾಡ್ತಾನೆ. ಈತನ್ಗೆ ಗೊತ್ತಾಗಿದೆ ಯಾವ್ಯಾವ ಕ್ಯಾಮರಾ ಇಂದ ನೋಡ್ತಿದ್ದಾರೆ ಅಂತ. ಸೊ ಒಂದು ಸಣ್ಣ ಬ್ಲೈಂಡ್ ಸ್ಪಾಟ್ ಇದೆ. ಅಲ್ಲಿಂದ ಲಿಯೋನಲ್ ಕೊಟ್ಟಿದ್ದ ಇನ್ವಿಸಿಬಲ್ ಪೆನ್ ಯೂಸ್ ಮಾಡ್ಕೊಂಡು ಬೋರ್ಡಿಂಗ್ ಪಾಸ್ ಮೇಲೆ ಏನೋ ಬರ್ದು ತೋರಿಸ್ತಾನೆ. ಲಿಯೋನಲ್ ಈತನ್ ಬರ್ದಿರೋದ್ನ ಲೈಟ್ ಹಾಕಿ ನೋಡಿದಾಗ ಈತನ್ ಕರೆಕ್ಟ್ ಆಗಿ ಕ್ಲೂ ಕೊಟ್ಟಿರ್ತಾನೆ. ಅಲ್ಲೇ ಬ್ಲಾಕ್ ಕ್ಯಾಪ್ ನ ಹಾಕೊಂಡು ಕೂತಿರೋ ವ್ಯಕ್ತಿ ಟೆರರಿಸ್ಟ್ ಆಗಿರ್ಬೋದು ಅಂತ. ತಿರುಗ್ ನೋಡಿದ್ರೆ ಆ ಸ್ಪಾಟ್ ನಲ್ಲಿ ಅವನು ಕಾಣಿಸ್ತಾ ಇಲ್ಲ. ಎಲ್ಲೋದ ಅಂತ ನೋಡ್ತಾನೆ. ಬೋರ್ಡಿಂಗ್ ಪಾಸ್ ತಗೊಂಡು ಹೋಗ್ತಿದ್ದ ಲಿಯೋನಲ್ಗೆ ಆ ಸ್ಟ್ರೇಂಜರ್ ಡಿಕ್ಕಿ ಹೊಡಿತಾನೆ. ಕೆಲವೇ ಕ್ಷಣಗಳಲ್ಲಿ ಲಿಯೋನಲ್ ಕೆಳಗಡೆ ಬಿದ್ದೋಗಿ ಎದೆ ಹಿಡ್ಕೋತಾರೆ. ಈಗ ಸ್ಟ್ರೇಂಜರ್ ಲಿಯೋನಲ್ ಕೈಯಲ್ಲಿದ್ದ ಬೋರ್ಡಿಂಗ್ ಪಾಸ್ ನ ತಗೊಂಡು ಈತನ್ಗೆ ಹೇಳ್ತಾನೆ, ನೀನು ದೊಡ್ಡ ತಪ್ಪು ಮಾಡ್ಬಿಟ್ಟೆ, ಅದಕ್ಕೆ ಈ ಪನಿಷ್ಮೆಂಟ್ ಅಂತ. ಏನು ಅಂತ ನೋಡಿದ್ರೆ ಲಿಯೋನಲ್ ಸತ್ತೋದ್ರು. ನನ್ನಿಂದ ಒಂದು ಜೀವ ಹೋಯ್ತು ಅಂತ ಈತನ್ಗೆ ತುಂಬಾ ಬೇಜಾರಾಗಿದೆ. ಈಗ್ಲೇ ಆ ಸ್ಟ್ರೇಂಜರ್ ಫೇಸ್ ಟು ಫೇಸ್ ಮೀಟ್ ಆಗ್ತಾನೆ. ನಿನ್ ಕೌಂಟರ್ಗೆ ಇನ್ನು ಸ್ವಲ್ಪ ಹೊತ್ತಲ್ಲೇ ಒಬ್ಬ ರೆಡ್ ಕಲರ್ ಕ್ಯಾಪ್ ಹಾಕೊಂಡು ನಮ್ ಕಡೆ ಅವನು ಬರ್ತಾನೆ. ಸೂಟ್ ಕೇಸ್ ಬರುವಾಗ ಏನ್ ಮಾಡ್ಬೇಕು? ಸುಮ್ನೆ ಇರ್ಬೇಕು. ನಿನ್ಗೆ ಗೊತ್ತು ತಾನೆ, ಏನಾದ್ರೂ ಮೀರಿದ್ರೆ ನೋರ ತಲೆ ಒಳಗಡೆ ಎಷ್ಟು ಬುಲೆಟ್ಸ್ ನುಗ್ಗುತ್ತೋ ನನ್ಗೆ ಗೊತ್ತಿಲ್ಲ ಅಂತ. ಅಲ್ಲೋಗಿ ನೋಡಿದ್ರೆ ಫ್ರೆಂಡ್ ಕೂತ್ಕೊಂಡಿದ್ದಾನೆ. ಯಾಕೆ ಅಂತ ಕೇಳಿದಾಗ ನಮ್ ಸೆಕ್ಯೂರಿಟಿ ಹೆಡ್ ಇದ್ದಾರೆ ಅಲ್ವಾ, ಅವರೇ ಹೇಳಿದ್ದು ಅಂತ. ಈತನ್ ಹೆಡ್ ನ ಮೀಟ್ ಆಗಿ ಯಾಕೆ ಅವನ್ನ ಕೂರ್ಸಿದ್ದೀರಾ ಅಂತ ಕೇಳಿದಾಗ ಸತ್ತೋಗಿರೋ ಲಿಯೋನಲ್ ಹಾಗೂ ನೀನು ಒಳ್ಳೆ ಫ್ರೆಂಡ್ ಅಂತ ನನ್ಗೆ ಗೊತ್ತು, ಆದ್ರೆ ನಿನ್ನಿಂದ ಹ್ಯಾಂಡಲ್ ಮಾಡೋದಕ್ಕಾಗಲ್ಲ. ಇವತ್ತು ಅವನೇ ನೋಡ್ಕೊಳ್ಳಿ ಬಿಡು. ನೀನು ಮೆಟಲ್ ಡಿಟೆಕ್ಟರ್ ನ ಇಟ್ಕೊಂಡು ಪ್ಯಾಸೆಂಜರ್ಸ್ ನ ಚೆಕ್ ಮಾಡಿ ಕಳ್ಸು ಅಂತ. ಈತನ್ಗೆ ಅನ್ನಿಸ್ತಾ ಇದೆ ಈಗ ಫ್ರೆಂಡ್ ಅಲ್ಲಿ ವರ್ಕ್ ಮಾಡ್ತಾ ಇರೋದ್ರಿಂದ ನೋರ ಜೀವಕ್ಕೇನು ಅಪಾಯ ಇಲ್ಲ, ನಾನು ಎಸ್ಕೇಪ್ ಆಗ್ಬಿಟ್ಟೆ ಅಂತ. ಆ ಸ್ಟ್ರೇಂಜರ್ ಗೆ ಹೇಳ್ತಾನೆ, ಈಗ ಅಲ್ಲಿ ನನ್ ಫ್ರೆಂಡ್ ಇರೋದ್ರಿಂದ ಯಾವ್ದು ಕೂಡ ನನ್ ಕಂಟ್ರೋಲ್ ಅಲ್ಲಿ ಇಲ್ಲ ಅಂತ. ಅದಕ್ಕೆ ಆ ಸ್ಟ್ರೇಂಜರ್ ಹೇಳ್ತಾನೆ, ನಿನ್ ಫ್ರೆಂಡ್ ಸಾಯೋದ್ನ ನೀನ್ ನೋಡ್ಬೇಕಾ ಅಂತ. ಸೊ ಈಗ ಫ್ರೆಂಡ್ ಜೀವಕ್ಕೂ ಅಪಾಯ ಇದೆ ಅನ್ನೋದು ಗೊತ್ತಾದ್ಮೇಲೆ ಏರ್ಪೋರ್ಟ್ ನಲ್ಲಿದ್ದ ಲಿಕ್ಕರ್ ಶಾಪ್ ಗೆ ಹೋಗಿ ಅಲ್ಲಿಂದ ಡ್ರಿಂಕ್ಸ್ ಬಾಟಲ್ ನ ತಗೊಂಡು ಅದನ್ನ ಕಾಫಿನಲ್ಲಿ ಮಿಕ್ಸ್ ಮಾಡಿ ತಗೊಂಡೋಗಿ ಫ್ರೆಂಡ್ ಹತ್ರ ಇದ್ದ ಕಾಫಿ ಕಪ್ ನ ಚೇಂಜ್ ಮಾಡಿ ಇಡ್ತಾನೆ. ಇದನ್ನ ಅಬ್ಸರ್ವ್ ಮಾಡ್ತಿದ್ದ ಆ ಸ್ಟ್ರೇಂಜರ್, ಸೂಪರ್ ಮಗ, ಇನ್ ಮುಂದೆ ನಾನ್ ನೋಡ್ಕೋತೀನಿ ಬಿಡು ಅಂತ ಸೆಕ್ಯೂರಿಟಿ ಹೆಡ್ ಹತ್ರ ನಿಮ್ ಕಡೆಯವನೊಬ್ಬ ಕುಡಿದು ಕೆಲಸ ಮಾಡ್ತಿದ್ದಾನೆ ಅಂತ ಹೇಳ್ತಾನೆ. ಅವ್ರು ಬಂದು ಚೆಕ್ ಮಾಡಿ ನೋಡ್ತಾರೆ. ಡ್ಯೂಟಿ ಟೈಮ್ ಅಲ್ಲಿ ಯಾರಾದ್ರೂ ಕುಡಿತಾರ, ನಿನ್ಗೆ ಬುದ್ಧಿ ಇಲ್ವಾ ಅಂತ ಮನೆಗ್ ಕಳಿಸ್ತಾರೆ. ಫ್ರೆಂಡ್ ಈತನ್ನ ಗುರಾಯಿಸ್ತಾ ಇದ್ದಾನೆ, ನೀನ್ ಪ್ರಮೋಷನ್ ತಗೊಳ್ಳೋದಕ್ಕೋಸ್ಕರ ಹೀಗೆಲ್ಲ ಮಾಡ್ತಿದ್ದೀಯಾ ಅಂತ. ಪಾಪ ಈತನ್ ತಾನೆ ಏನ್ ಮಾಡ್ತಾನೆ, ಅವನಿಗ್ ಬೇರೆ ದಾರಿ ಇಲ್ಲ. ಈಗ ಸ್ಟ್ರೇಂಜರ್ ಹೇಳ್ತಾನೆ, ನಮ್ ಕಡೆ ಅವನು ನಿನ್ ಹತ್ರ ಬಂದಿದ್ದಾನೆ ಅಂತ. ರೆಡ್ ಕಲರ್ ಕ್ಯಾಪ್ ಹಾಕೊಂಡು ಒಬ್ಬ ಸೂಟ್ ಕೇಸ್ ಸಮೇತ ಬಂದಿರ್ತಾನೆ. ಇದೇ ಸೂಟ್ ಕೇಸ್ ನ ಆ ಸ್ಟ್ರೇಂಜರ್ ಸ್ಟಾರ್ಟಿಂಗ್ ಸೀನ್ ನಲ್ಲಿ ಆ ಸ್ಮಗ್ಲರ್ ಕಾರಿಂದ ತಂದಿರ್ತಾನೆ. ಈ ಕಡೆ ಲೇಡಿ ಆಫೀಸರ್ ಬಗ್ನಲ್ಲಿದ್ದ ಆಡಿಯೋ ಫೈಲ್ ನ ಕೇಳಿಸ್ಕೊಂಡಾಗ ಅವ್ರಿಗೆ ನೋವಿಚಾಕ್ ಅನ್ನೋ ಹೆಸರು ಗೊತ್ತಾಗುತ್ತೆ. ಗೂಗಲ್ ಮಾಡಿ ನೋಡಿ ಅವ್ರಿಗೆ ಗಾಬರಿ ಆಗುತ್ತೆ. ಅದೇ ತರನೇ ಇಲ್ಲಿ ಈತನ್ಗೂ ಗಾಬರಿ ಆಗ್ತಿದೆ. ಯಾಕಂದ್ರೆ ಆ ಸ್ಟ್ರೇಂಜರ್ ಕಡೆಯವನು ತಂದಿರೋ ಸೂಟ್ ಕೇಸ್ ನ ಸ್ಕ್ಯಾನ್ ಮಾಡಿದಾಗ ಯಾವ್ದೋ ಬಾಂಬ್ ಸೆಟಪ್ ತರ ಇದೆ. ಅದ್ರಲ್ಲಿ ಏನಿದೆ ಅನ್ನೋದನ್ನ ಈ ಸಿಸ್ಟಮ್ ಇಂದ ಕೂಡ ಕರೆಕ್ಟ್ ಆಗಿ ಐಡೆಂಟಿಫೈ ಮಾಡದೇ ಇರೋ ಹಾಗೆ ಸೆಟಪ್ ಮಾಡಿದ್ದಾರೆ. ಈ ಕಡೆ ಲೇಡಿ ಆಫೀಸರ್ ಈಗ ಈತನ್ ಚೆಕ್ ಮಾಡ್ತಿರೋ ಆ ಲಿಕ್ವಿಡ್ ಏನು ಅನ್ನೋದನ್ನ ಕಂಡು ಹಿಡಿತಾರೆ. ರಷ್ಯಾನಲ್ಲಿ ಕಂಡು ಹಿಡಿದಿರೋ ಡೇಂಜರಸ್ ಬಯೋ ವೆಪನ್. ಅದ್ರಲ್ಲಿರೋ ಲಿಕ್ವಿಡ್ ಏನಾದ್ರೂ ಲೀಕ್ ಆದ್ರೆ ಪಕ್ಕದಲ್ಲಿರೋ ವ್ಯಕ್ತಿ ದೇಹದಲ್ಲಿರೋ ರಕ್ತ ಹೊರಗಡೆ ಬಂದು ಸತ್ತೋಗ್ತಾರೆ. ಇದೇ ಕೆಮಿಕಲ್ ಇಂದನೇ ಮೂವಿ ಸ್ಟಾರ್ಟಿಂಗ್ ನಲ್ಲಿ ಒಬ್ಬನ್ನ ಸಾಯಿಸ್ಬಿಟ್ರು. ಅದೇ ತರನೇ ಲಿಯೋನಲ್ಗೆ ಬೇರೆ ಕೆಮಿಕಲ್ ಹಾಕಿ ಅವ್ರಿಗೆ ಹಾರ್ಟ್ ಅಟ್ಯಾಕ್ ಬರೋ ತರ ಮಾಡಿರ್ತಾರೆ. ಆ ಬಯೋ ವೆಪನ್ ಬಗ್ಗೆ ಗೊತ್ತಾಗಿದ್ರಿಂದ ಲೇಡಿ ಆಫೀಸರ್ಗೆ ತುಂಬಾ ಭಯ ಆಗ್ತಿದೆ. ಈ ಕಡೆ ಈತನ್ಗೂ ಗಾಬರಿ ಆಗುತ್ತೆ. ಆ ಸೂಟ್ ಕೇಸ್ ನಲ್ಲಿ ಏನಿದೆಯೋ ಗೊತ್ತಿಲ್ಲ, ಆದ್ರಿಂದ ಜನರ ಜೀವಕ್ಕೆ ಅಪಾಯ ಇದೆ ಅನ್ನೋದು ಮಾತ್ರ ಕನ್ಫರ್ಮ್ ಆಗಿದೆ. ಅಷ್ಟರಲ್ಲಿ ಆ ಸ್ಟ್ರೇಂಜರ್ ಬರ್ತಾನೆ. ಸೂಟ್ ಕೇಸ್ ಸೆಕ್ಯೂರಿಟಿನ ದಾಟಿದೆ ಅಷ್ಟೇ. ನೆಕ್ಸ್ಟ್ 2 hours ಸೂಟ್ ಕೇಸ್ ಫ್ಲೈಟ್ ಒಳಗಡೆ ಹೋಗೋವರೆಗೂ ನೀನೇ ನೋಡ್ಕೋಬೇಕು ಅಂತ. ಈ ಕಡೆ ಆ ಲೇಡಿ ಆಫೀಸರ್ ಇದ್ದ ಸ್ಪಾಟ್ಗೆ ಜಾನ್ ಅನ್ನುವ ಹೋಮ್ಲ್ಯಾಂಡ್ ಸೆಕ್ಯೂರಿಟಿ ಏಜೆಂಟ್ ಬರ್ತಾನೆ. ಇವನು ಆ ಲೇಡಿ ಆಫೀಸರ್ ನ ಮೀಟ್ ಆಗೋದಕ್ಕೆ ಅಂತಾನೆ ಬಂದಿರ್ತಾನೆ. ಯಾಕಂದ್ರೆ ಈ ಊರಲ್ಲಿ ಎಲ್ಲೇ ಬಯೋ ವೆಪನ್ ಇದೆ ಅಂತ ಗೊತ್ತಾದ್ರೂನು ಅದನ್ನ ಹ್ಯಾಂಡಲ್ ಮಾಡೋದಕ್ಕೆ ಇವರೇ ಬರ್ತಾರೆ. ನಿಮ್ಗೆ ಏನ್ ಗೊತ್ತಿದೆ ಹೇಳಿ ಅಂತ ಕೇಳಿದಾಗ ಈ ಲೇಡಿ ಆಫೀಸರ್ ಹೇಳೋ ಪ್ರಕಾರ ಈ ಏರ್ಪೋರ್ಟ್ ರೈಲ್ವೆ ಸ್ಟೇಷನ್ ನಲ್ಲಿ ಆ ಬಯೋ ವೆಪನ್ ಇರೋ ಸಾಧ್ಯತೆ ಇದೆ.
ಸೊ ಅದಕ್ಕೆ ಅಲ್ಲೆಲ್ಲ ಚೆಕ್ ಮಾಡೋದಕ್ಕೆ ಹೇಳಿರ್ತಾರೆ. ಅದೇ ತರ ಟೆಕ್ನಿಕಲ್ ಡಿಪಾರ್ಟ್ಮೆಂಟ್ ಅವನು ಹೇಳ್ತಾನೆ, ಈತನ್ ಅನ್ನುವ ಸೆಕ್ಯೂರಿಟಿ ಏಜೆಂಟ್ 911ಗೆ ಕಾಲ್ ಮಾಡಿದ್ದಾನೆ, ಆದ್ರೆ ಮಾತಾಡಿಲ್ಲ. ಸ್ವಲ್ಪ ಹೊತ್ತಲ್ಲೇ ಲಿಯೋನಲ್ ಅನ್ನುವ ಆಫೀಸರ್ ಮಿಸ್ಟೀರಿಯಸ್ ಆಗಿ ಸತ್ತೋಗಿದ್ದಾರೆ ಅಂತ. ಸೊ ಈ ಲೇಡಿ ಆಫೀಸರ್ಗೆ ಕನ್ಫರ್ಮ್ ಆಗುತ್ತೆ, ಖಂಡಿತ ಏರ್ಪೋರ್ಟ್ ನಲ್ಲೇ ಬಯೋ ವೆಪನ್ ಇರ್ಬೋದು. ಫಸ್ಟ್ ಈತನ್ನ ಕಾಂಟ್ಯಾಕ್ಟ್ ಮಾಡಿ, ನಾನು ಏರ್ಪೋರ್ಟ್ ಗೆ ಹೋಗ್ತೀನಿ ಅಂತ. ಆ ಹೋಮ್ಲ್ಯಾಂಡ್ ಸೆಕ್ಯೂರಿಟಿ ಏಜೆಂಟ್ ಕೂಡ ಜೊತೆಲಿ ಬರ್ತಾನೆ. ಈ ಕಡೆ ಏರ್ಪೋರ್ಟ್ ನಲ್ಲಿ ಈತನ್ ಲಂಚ್ ಟೈಮ್ ಅಲ್ಲಿ ನೋರಾ ಜೊತೆ ಮಾತಾಡ್ತಾ ಇದ್ದಾನೆ. ನೀನ್ ಯಾಕೆ ಈ ಜಾಬ್ ಅಲ್ಲೇ ಪ್ರಮೋಷನ್ ತಗೊಳ್ಳೋದಕ್ಕೆ ನೋಡ್ತಾ ಇದ್ದೀಯಾ? ನಿನ್ಗೆ ಪೊಲೀಸ್ ಕೆಲಸ ಇಷ್ಟ ಅಲ್ವಾ? ಅದನ್ನೇ ಟ್ರೈ ಮಾಡು ಅಂತ ನೋರಾ ಹೇಳ್ತಾ ಇದ್ದಾಳೆ. ಆ ಸ್ಟ್ರೇಂಜರ್ ಬೇರೆ ತಲೆ ತಿಂತ ಇರೋದ್ರಿಂದ ಈತನ್ಗೆ ತುಂಬಾ ಕೋಪ ಬಂದು ಬೈದ್ ಬಿಡ್ತಾನೆ. ಇವಳು ನನ್ಗೇನೆ ಬೈತಾ ಇದ್ದಾನೆ ಅಂತ ಅನ್ಕೊಂಡು ಅಲ್ಲಿಂದ ಹೋಗ್ತಾಳೆ. ಆ ಲೇಡಿ ಆಫೀಸರ್ ಇನ್ಫಾರ್ಮ್ ಮಾಡಿದ್ರಿಂದ ಏರ್ಪೋರ್ಟ್ ನಲ್ಲಿ ಪೊಲೀಸ್ನವರು ಚೆಕ್ ಮಾಡೋದಕ್ಕೆ ಶುರು ಮಾಡ್ತಾರೆ. ಈತನಿರೋ ಸೆಕ್ಷನ್ ನ ಮಾತ್ರ ಶಟ್ ಡೌನ್ ಮಾಡೋದಕ್ಕೆ ಹೇಳ್ತಾರೆ. ಈಗ ಒಂದು ಮೀಟಿಂಗ್ ನಡೀತಾ ಇದೆ. ಈತನ್ ಕೂಡ ಆ ಮೀಟಿಂಗ್ ನಲ್ಲಿ ಇದ್ದಾನೆ. ಆ ಸ್ಟ್ರೇಂಜರ್ ಹೇಳಿರ್ತಾನೆ, ಆ ಮೀಟಿಂಗ್ ನಲ್ಲಿ ಏನ್ ಡಿಸ್ಕಸ್ ಮಾಡ್ತಾರೋ ಅದನ್ನೆಲ್ಲ ನಾನು ಕೇಳಿಸ್ಕೋಬೇಕು ಅಂತ. ಏನಂದ್ರೆ ಏನೋ ಆಕ್ಟಿವ್ ಥ್ರೆಟ್ ಈ ಏರ್ಪೋರ್ಟ್ ನಲ್ಲಿ ಇದೆ ಅಂತ ಪೊಲೀಸ್ನವರು ಹೇಳ್ತಾ ಇದ್ದಾರೆ. ಅದಕ್ಕೆ ರ್ಯಾಂಡಮ್ ಆಗಿ ಕೆಲವು ಪ್ಯಾಸೆಂಜರ್ಸ್ ಬ್ಯಾಗ್ ಗಳನ್ನ ಚೆಕ್ ಮಾಡ್ಬೇಕು ಅಂತ ಹೆಡ್ ಒಂದು ಲಿಸ್ಟ್ ನ ರೆಡಿ ಮಾಡ್ತಾರೆ. ಇಲ್ಲೇ ಈತನೊಂದು ಐಡಿಯಾ ಮಾಡ್ತಾನೆ. ಹಾಗೇನೆ ಒಂದು ಫ್ಲಾಶ್ ಬ್ಯಾಕ್ ತರ ತೋರಿಸ್ತಾರೆ. ಆ ರೆಡ್ ಕ್ಯಾಪ್ ಹಾಕೊಂಡಿದ್ದ ವ್ಯಕ್ತಿ ಸೆಕ್ಯೂರಿಟಿನ ದಾಟುವಾಗ ಅವ್ನ್ ಬೋರ್ಡಿಂಗ್ ಪಾಸ್ ನಲ್ಲಿ ಇರೋ ಹೆಸರನ್ನ ನೋಟ್ ಮಾಡಿರ್ತಾನೆ. ಅದೇ ಹೆಸರನ್ನ ಈಗ ಸೆಕ್ಯೂರಿಟಿ ಹೆಡ್ ನ ಲಿಸ್ಟ್ ಅಲ್ಲಿ ಸೇರಿಸ್ಬಿಡ್ತಾನೆ. ಸೊ ಇದೆಲ್ಲ ಆ ಸ್ಟ್ರೇಂಜರ್ ಗಾಗ್ಲಿ ಅಥವಾ ಅವ್ನ್ ಕಡೆಯವನ್ಗಾಗ್ಲಿ ಗೊತ್ತಿಲ್ಲ. ಈಗ ಮತ್ತೆ ಈತನ್ ಅವ್ನ್ ಪ್ಲೇಸ್ ಅಲ್ಲಿ ಬಂದು ಕೂತ್ಕೋತಾನೆ. ಆಗ ಆ ಸ್ಟ್ರೇಂಜರ್ ಕೇಳ್ತಾನೆ, ಏನ್ ಮಾಡ್ದೆ? ನಮ್ ಕಡೆ ಅವನ್ನ ಯಾಕೆ ಅವರೆಲ್ಲ ಚೆಕ್ ಮಾಡ್ತಿದ್ದಾರೆ ಅಂತ. ಅದಕ್ಕೆ ಈತನ್, ಇದನ್ನೆಲ್ಲ ರ್ಯಾಂಡಮ್ ಆಗಿ ಸೆಲೆಕ್ಟ್ ಮಾಡಿರ್ತಾರೆ, ಇದ್ರಲ್ಲಿ ನನ್ ಪಾತ್ರ ಏನು ಇಲ್ಲ, ಇನ್ಮೇಲೆ ನನ್ನಿಂದ ಏನು ಮಾಡೋದಕ್ಕಾಗಲ್ಲ ಅಂತ ಹೇಳಿ ಕಿವಿಯಲ್ಲಿದ್ದ ಇಯರ್ ಬಡ್ ನ ತೆಗಿತಾನೆ. ಆ ಸ್ಟ್ರೇಂಜರ್ ತೆಗಿಬೇಡ ಅಂತ ಕಿರ್ಚಾಡ್ತಾ ಇರ್ತಾನೆ. ಆದ್ರೆ ಈತನ್ ಅವ್ನ್ ಮಾತ್ ಕೇಳ್ದೆ ಓಡ್ ಹೋಗ್ತಾನೆ. ಆ ಸ್ಟ್ರೇಂಜರ್ಗೆ ಗೊತ್ತಾಗಿದೆ ಈತನ್ ನೋರಾ ಹತ್ರನೇ ಹೋಗ್ತಿದ್ದಾನೆ ಅಂತ. ಅದಕ್ಕೆ ವ್ಯಾನ್ ಅಲ್ಲಿರೋ ಆ ಸೈಕೋಗೆ ಕಾಲ್ ಮಾಡಿ ನೋರಾಗೆ ಶೂಟ್ ಮಾಡು ಅಂತ ಹೇಳ್ತಾನೆ. ಸೊ ಅವನು ನೋರಾಗೆ ಶೂಟ್ ಮಾಡೋದಕ್ಕೆ ಹೋಗ್ತಾ ಇದ್ದಾನೆ. ಈ ಕಡೆ ನೋರಾ ಕೂಡ ಎಲ್ರ ತರಾನೇ ಈತನ್ ಬಗ್ಗೆ ತಪ್ಪಾಗಿ ತಿಳ್ಕೊಂಡಿದ್ದಾಳೆ. ನೀನು ಪ್ರಮೋಷನ್ ತಗೊಳ್ಳೋದಕ್ಕೋಸ್ಕರ ನಿನ್ ಫ್ರೆಂಡ್ ಮೇಲೆ ಆರೋಪ ಮಾಡ್ಬಿಟ್ಟ ಅಂತ. ಇವನು ಸತ್ಯ ಹೇಳೋದಕ್ಕೆ ಅಂತ ನೋಡಿದಾಗ ಅವಳ ತಲೆ ಮೇಲೆ ಲೇಸರ್ ಲೈಟ್ ನ ಸ್ಪಾಟ್ ಕಾಣಿಸ್ತಾ ಇದೆ. ಸೊ ಇವಳಿಗೆ ಏನ್ ಇಟ್ಟಿದ್ದಾರೆ ಅನ್ನೋದು ಗೊತ್ತಾದ್ಮೇಲೆ ಇಯರ್ ಬಡ್ ನ ಕಿವಿಲಿ ಇಟ್ಕೋತಾನೆ. ಅವಳನ್ನ ಸೇವ್ ಮಾಡೋದಕ್ಕೆ ಏನಾದ್ರೂ ಹೇಳಿದ್ರೂನು ಬುಲೆಟ್ ಎಲ್ ಬೇಕಾದ್ರೂ ಹೊಡಿಬಹುದು, ಏನು ಅವಳ ಜೊತೆ ಮಾತಾಡದೆ ಅಲ್ಲಿಂದ ಓಡ್ಬಾ ಅಂತ. ಹೀಗೆ ಆ ಸ್ಟ್ರೇಂಜರ್ ಹೆದರ್ಸ್ತಾ ಇರೋದ್ರಿಂದ ಈತನ್ ಅಳ್ತಾ ಅಲ್ಲಿಂದ ಹೋಗ್ತಾನೆ. ಈತನ್ ರೆಸ್ಟ್ ರೂಮ್ ಗೆ ಬಂದಾಗ ಆ ಸ್ಟ್ರೇಂಜರ್ ಈತನ್ಗೆ ಸರಿಯಾಗಿ ಹೊಡಿತಾನೆ. ನಿನ್ಗೆ ಒಂದ್ಸಲ ಹೇಳಿದ್ರೆ ಅರ್ಥ ಆಗಲ್ವಾ ಅಂತ. ಈತನ್ ಹೊಡ್ಸ್ಕೋತಾ ಇರೋದು ಯಾಕಂದ್ರೆ ಆ ಸ್ಟ್ರೇಂಜರ್ ಹತ್ರ ಇರೋ ಪ್ಲಾಸ್ಟಿಕ್ ಗನ್ನ ಕಿತ್ಕೊಳ್ಳೋದಕ್ಕೇನೆ. ಈಗ ಗನ್ನ ಕಿತ್ಕೊಂಡು ಸ್ಟ್ರೇಂಜರ್ಗೆ ಏಮ್ ಇಡ್ತಾನೆ. ನಿಮ್ ಕಡೆ ಅವನಿಗೆ ಕಾಲ್ ಮಾಡಿ ನೋರಾನ ಸೇವ್ ಮಾಡು. ಅದಕ್ಕೆ ಅವನು ಕೂಡ ಸರಿ ಅಂತ ಹೇಳಿ ಆ ಸೂಟ್ ಕೇಸ್ ನಲ್ಲಿ ಇದ್ದ ಬಾಂಬ್ ನ ಫೋನ್ ಇಂದಾನೆ ಆಕ್ಟಿವೇಟ್ ಮಾಡ್ತಾನೆ. ಇನ್ನು 10 ನಿಮಿಷ ಅಷ್ಟೇ, ಆ ಗ್ಯಾಸ್ ಲೀಕ್ ಆಗುತ್ತೆ, ಈ ಏರ್ಪೋರ್ಟ್ ನಲ್ಲಿರೋ ಎಲ್ಲರೂ ಸಾಯ್ತಾರೆ ಅಂತ. ಈತನ್ ಬೇಡ ಅಂತ ರಿಕ್ವೆಸ್ಟ್ ಮಾಡಿದ್ರಿಂದ ಆ ಬಾಂಬ್ ನ ಮ್ಯಾನ್ಯಲ್ ಆಗಿ ಡಿಫ್ಯೂಸ್ ಮಾಡಬಹುದು, ಅದನ್ನ ನೀನೇ ಮಾಡು ಅಂತ ಹೇಳ್ತಾನೆ. ಈತನ್ ನೇರವಾಗಿ ಆ ಸೂಟ್ ಕೇಸ್ ನ ಚೆಕ್ ಮಾಡ್ತಿರೋ ಪ್ಲೇಸ್ ಗೆ ಬರ್ತಾನೆ. ಫಸ್ಟ್ ನಿಮ್ ಬಾಸ್ ಕತೆ ಮುಗ್ಸು, ಆಮೇಲೆ ಬಾಂಬ್ ನ ಡಿಫ್ಯೂಸ್ ಮಾಡು ಅಂತ. ಇದರಿಂದ ಈತನ್ಗೆ ತುಂಬಾ ಭಯ ಆಗ್ತಿದೆ. ಈತನ್ ಒಳಗಡೆ ಹೋಗಿ ಬಾಸ್ಗೆ ಏಮ್ ಇಡ್ತಾನೆ. ಅವರಿಗೆ ಸಿಚುವೇಶನ್ ಅರ್ಥ ಆಗ್ಬಿಡುತ್ತೆ, ಕಾಮ್ ಆಗಿರು ಅಂತ ಹೇಳ್ತಾ ಇದ್ದಾರೆ. ಆ ಸ್ಟ್ರೇಂಜರ್ ಬೇರೆ ಶೂಟ್ ಮಾಡು ಅಂತ ಕಿರ್ಚಾಡ್ತಾ ಇದ್ದಾನೆ, ಆದ್ರೆ ಇವನಿಂದ ಆಗ್ತಿಲ್ಲ. ಅಷ್ಟರಲ್ಲಿ ರೆಡ್ ಕ್ಯಾಪ್ ಹಾಕಿದ್ದ ವ್ಯಕ್ತಿ ಆ ಹೆಡ್ ಕತ್ತಿಗೆ ಚುಚ್ಚಿ ಸಾಯಿಸ್ಬಿಡ್ತಾನೆ. ಹಾಗೆ ಈತನ್ ಯಾಕೆ ಹೀಗ್ ಮಾಡ್ದೆ ಅಂತ ಕೇಳಿದಾಗ ಅವನ್ ಕಿವಿಯಲ್ಲೂ ಅದೇ ತರದ ಇಯರ್ ಬಡ್ ಇದೆ. ಆಕ್ಚುಲಿ ಇವನ್ ಯಾರಂದ್ರೆ ಆ ವ್ಯಾನ್ ಅಲ್ಲಿರೋ ಸೈಕೋ ಒಬ್ಬನ ಹಿಡ್ದಿಟ್ಕೊಂಡಿರ್ತಾನೆ ಅಲ್ವಾ, ಅವನು ಇವನ್ ಹಸ್ಬೆಂಡ್ ಅಂತೆ. ಅಂದ್ರೆ ಇಬ್ರು ಗೇ ರಿಲೇಶನ್ಶಿಪ್ ನಲ್ಲಿ ಇದ್ದಾರೆ. ಅವನ್ನ ಹಿಡ್ದಿಟ್ಕೊಂಡು ಇವನ್ನ ಕಂಟ್ರೋಲ್ ಮಾಡ್ತಿದ್ದಾರೆ. ಈಗ ಇವನು ಇನ್ಸ್ಟ್ರಕ್ಷನ್ ಕೊಡ್ತಾನೆ. ಈತನ್ ಈ ಬಾಂಬ್ ನ ಡಿಫ್ಯೂಸ್ ಮಾಡೋದಕ್ಕೆ ಟ್ರೈ ಮಾಡ್ತಾನೆ. ಕೊನೆಗೂ ಬಾಂಬ್ ನ ಡಿಫ್ಯೂಸ್ ಮಾಡ್ತಾನೆ. ಈ ಕಡೆ ಲೇಡಿ ಆಫೀಸರ್ ಏರ್ಪೋರ್ಟ್ ಕಡೆ ಬರ್ತಾ ಇದ್ದಾರೆ. ಆಗ ಟೆಕ್ನಿಕಲ್ ಡಿಪಾರ್ಟ್ಮೆಂಟ್ ಅಲ್ಲಿ ಇದ್ದ ವ್ಯಕ್ತಿ ಕಾಲ್ ಮಾಡಿ ಹೇಳ್ತಾನೆ, ಹೋಮ್ಲ್ಯಾಂಡ್ ಸೆಕ್ಯೂರಿಟಿ ಏಜೆಂಟ್ ಜಾನ್ ಈಗ ಅಷ್ಟೇ ಬಂದಿದ್ದಾರೆ ಅಂತ. ಹಾಗಾದ್ರೆ ಇಲ್ಲಿರೋನು ಆ ಸ್ಟ್ರೇಂಜರ್ ಕಡೆಯವನೇ ಅನ್ಸುತ್ತೆ. ಗೊತ್ತಾದ ತಕ್ಷಣ ಗನ್ ತೋರಿಸ್ತಾರೆ. ಈಗ ಇಬ್ಬರ ನಡುವೆ ಫೈಟ್ ನಡೆದು ಕಾರ್ ಕ್ರಾಶ್ ಆಗುತ್ತೆ. ಕೊನೆಗೂ ಆ ಲೇಡಿ ಆಫೀಸರ್ ಅವನಿಗೆ ಶೂಟ್ ಮಾಡ್ಬಿಡ್ತಾರೆ. ರೋಡಿಗೆ ಬಂದು ಒಂದು ಕಾರ್ನ ಅಡ್ಡ ಹಾಕಿ ಏರ್ಪೋರ್ಟ್ ಕಡೆ ಬರ್ತಾ ಇದ್ದಾರೆ. ಈ ಕಡೆ ಈತನ್ ಈ ಸೂಟ್ ಕೇಸ್ ಹಾಗೂ ರೆಡ್ ಕಲರ್ ಕ್ಯಾಪ್ ಹಾಕಿರೋ ವ್ಯಕ್ತಿನ ಸೇಫ್ ಆಗಿ ಫ್ಲೈಟ್ ಹತ್ತಿಸ್ಬೇಕು. ಈಗ ಸ್ಟ್ರೇಂಜರ್ ಇವನ್ ಜೊತೆ ಕೂಡ ಇಯರ್ ಬಡ್ ಅಲ್ಲಿ ಮಾತಾಡ್ತಾ ಇದ್ದಾನೆ ಅಲ್ವಾ, ಅವನಿಗೆ ಹೇಳಿ ಈತನ್ಗೆ ಶೂಟ್ ಮಾಡೋದಕ್ಕೆ ಹೇಳ್ತಾನೆ. ಇದನ್ನ ಅವನ್ ಪಾರ್ಟ್ನರ್ ಕಡೆಯಿಂದಾನೆ ಹೇಳ್ಸಿದ್ರಿಂದ ಇವನ್ನ ಸೇವ್ ಮಾಡೋದಕ್ಕೋಸ್ಕರ ಈತನ್ಗೆ ಶೂಟ್ ಮಾಡೋದಕ್ಕೆ ಟ್ರೈ ಮಾಡಿದಾಗ ಕರೆಕ್ಟ್ ಆಗಿ ಅಲ್ಲಿದ್ದ ಮಿರರ್ ನಲ್ಲಿ ನೋಡ್ತಿದ್ದ ಈತನ್ ಅಲರ್ಟ್ ಆಗಿ ಜಸ್ಟ್ ಎಸ್ಕೇಪ್ ಆಗ್ತಾನೆ. ಅವನು ಶೂಟ್ ಮಾಡೋದಕ್ಕೆ ಓಡಿಸ್ಕೊಂಡು ಬರ್ತಾ ಇದ್ದಾನೆ. ಆದ್ರೆ ಅವನಿಗೆ ಗೊತ್ತಿಲ್ಲ ಆ ಪ್ಲಾಸ್ಟಿಕ್ ಗನ್ ನಲ್ಲಿ ನಿರಂತರವಾಗಿ ಶೂಟ್ ಮಾಡಿದ್ರೆ ಬ್ಲಾಸ್ಟ್ ಆಗುತ್ತೆ ಅಂತ.
ಕೊನೆಗೆ ಗನ್ ಬ್ಲಾಸ್ಟ್ ಆಗಿ ಸತ್ತೋಗ್ತಾನೆ. ಅವ್ನ್ ಫೋನ್ ತಗೊಂಡು ಫೇಸ್ ಅನ್ಲಾಕ್ ಮಾಡಿ ನೋರಾಗೆ ಕಾಲ್ ಮಾಡಿ ಅಲರ್ಟ್ ಮಾಡೋದಕ್ಕೆ ಟ್ರೈ ಮಾಡ್ತಾನೆ. ಆದ್ರೆ ಅವಳು ಬ್ಯುಸಿ ಇರೋದ್ರಿಂದ ಪಿಕ್ ಮಾಡ್ತಿಲ್ಲ. ಅದಕ್ಕೆ ಎರಿಕ್ಗೆ ಮೆಸೇಜ್ ಮಾಡಿ ನೋರಾ ಅಪಾಯದಲ್ಲಿ ಇದ್ದಾಳೆ, ಸ್ನೈಪರ್ ಟೆರರಿಸ್ಟ್ ಅಟ್ಯಾಕ್ ಆಗೋ ಸಾಧ್ಯತೆ ಇದೆ ಅಂತ ಆ ಹೊರಗಡೆ ಇರೋ ವ್ಯಾನ್ ಹೆಸರು ಕೂಡ ಕಳಿಸ್ತಾನೆ. ಅಷ್ಟರಲ್ಲಿ ಲೇಡಿ ಆಫೀಸರ್ ಏರ್ಪೋರ್ಟ್ ಒಳಗಡೆ ಬರ್ತಾರೆ ಈತನ್ನ ಮೀಟ್ ಆಗ್ಬೇಕು ಅಂತ. ಈ ಕಡೆ ಸ್ಟ್ರೇಂಜರ್ ಕರೆಕ್ಟ್ ಆಗಿ ಈತನ್ನ ಹುಡ್ಕೊಂಡು ಬರ್ತಾನೆ. ಯಾಕಂದ್ರೆ ಆ ಸೂಟ್ ಕೇಸ್ ನಲ್ಲಿ GPS ಟ್ರ್ಯಾಕರ್ ಇದೆ. ಈತನ್ ಆ ಸೂಟ್ ಕೇಸ್ ನ ಎಲ್ಲೇ ತಗೊಂಡೋದ್ರು ಇವನು ಈಸಿಯಾಗಿ ಟ್ರ್ಯಾಕ್ ಮಾಡ್ಕೊಂಡು ಬರ್ಬೋದು. ಅವನು ಈತನ್ಗೆ ಶೂಟ್ ಮಾಡೋದಕ್ಕೆ ಟ್ರೈ ಮಾಡ್ತಾ ಇದ್ದಾನೆ. ಈತನ್ ಹೇಗೋ ಒಂದು ಕಡೆ ಹೈಡ್ ಆಗ್ತಾನೆ. ಕೊನೆಗೆ ಆ ಸ್ಟ್ರೇಂಜರ್ ಆ ಸೂಟ್ ಕೇಸ್ ನ ತಗೊಂಡು ಹೋಗ್ತಾನೆ. ಈ ಕಡೆ ಎರಿಕ್ ಈತನ್ ಕಳ್ಸಿದ್ದ ಮೆಸೇಜ್ ತೋರಿಸಿದಾಗ ನೋರಾಗೆ ಎಲ್ಲ ಗೊತ್ತಾಗುತ್ತೆ. ಇದೇ ರೀಸನ್ಗೆನೆ ಈತನ್ ಮಧ್ಯಾಹ್ನ ಸ್ವಲ್ಪ ಅಪ್ಸೆಟ್ ಆಗಿದ್ದ ಅಂತ. ಆ ಮೆಸೇಜ್ ಅಲ್ಲಿ ವ್ಯಾನ್ ಹೆಸರು ಕೂಡ ಕಳ್ಸಿರ್ತಾನೆ. ಅದನ್ನ ಡಿಕೋಡ್ ಮಾಡಿ ಆ ವ್ಯಾನ್ ನ ನೋಡಿದ್ರಿಂದ ಇಬ್ರಿಗೂ ಗೊತ್ತಾಗುತ್ತೆ ಆ ವ್ಯಾನ್ ಅಲ್ಲೇ ಏನೋ ಥ್ರೆಟ್ ಇದೆ ಅಂತ. ಆ ಸೈಕೋ ನೋರಾನ ಸಾಯಿಸೋದಕ್ಕೆ ಬರ್ತಾ ಇದ್ದಾನೆ. ಎರಿಕ್ ತಡಿಯೋಕೆ ಟ್ರೈ ಮಾಡ್ತಾನೆ. ಆದ್ರೆ ಆ ಸೈಕೋ ಎರಿಕ್ಗೆ ಚಾಕುಯಿಂದ ಚುಚ್ಚಿಬಿಡ್ತಾನೆ. ನೋರಾ ಓಡ್ ಬರ್ತಾ ಇದ್ದಾಳೆ. ಆ ಸೈಕೋ ವ್ಯಾನ್ ಅಲ್ಲಿ ಡಿಕ್ಕಿ ಹೊಡೆದು ಸಾಯಿಸ್ಬಿಡೋಣ ಅಂತ ಸ್ಪೀಡ್ ಆಗಿ ಡ್ರೈವ್ ಮಾಡ್ತಾನೆ. ಆಗ ವ್ಯಾನ್ ಒಂದ್ ಕಡೆ ಕ್ರಾಶ್ ಆಗುತ್ತೆ. ನೋರಾ ಪಾರ್ಕಿಂಗ್ ನಲ್ಲಿ ಹೈಡ್ ಆಗ್ತಾಳೆ. ಈ ಗ್ಯಾಪ್ ಅಲ್ಲಿ ಆ ವ್ಯಾನ್ ಒಳಗಡೆ ಕಿಡ್ನಾಪ್ ಆಗಿದ್ದ ವ್ಯಕ್ತಿ ಅವನ್ ಕೈಗೆ ಹಾಕಿದ್ದ ಹ್ಯಾಂಡ್ ಕಫ್ ನ ರಿಮೂವ್ ಮಾಡಿ ಆ ಸೈಕೋಗೆ ಶೂಟ್ ಮಾಡ್ತಾನೆ. ಸೊ ಇದರಿಂದ ನೋರಾ ಸೇಫ್. ಈತನ್ ಅವನಿಗೆ ಥ್ಯಾಂಕ್ಸ್ ಹೇಳಿ ನಿನ್ ಪಾರ್ಟ್ನರ್ ನಿನ್ನ ಸೇವ್ ಮಾಡೋದಕ್ಕೆ ಟ್ರೈ ಮಾಡಿ ಸತ್ತೋದ ಅಂತ. ಆಗ ಇವನು ಕೆಲಸ ಮುಗ್ದ ಮೇಲೆ ನನ್ ಪಾರ್ಟ್ನರ್ DC ಇಂದ ಬರ್ತಾನೆ ಅಂತ ಹೇಳಿದ್ರು ಅಂತ ಒಂದು ಟ್ವಿಸ್ಟ್ ಕೊಡ್ತಾನೆ. ಆಕ್ಚುಲಿ ಈತನ್ ಇದ್ದ ಕೌಂಟರ್ ನ್ಯೂಯಾರ್ಕ್ ಗೆ ಹೋಗೋ ರೂಟ್ ಗೆ ರಿಲೇಟ್ ಆಗಿರುತ್ತೆ. ಇವನ್ ಮಾತಿಂದ ಈತನ್ಗೆ ಕನ್ಫರ್ಮ್ ಆಗುತ್ತೆ ಅವನಿಗೆ 2 ಬೋರ್ಡಿಂಗ್ ಪಾಸ್ ಕೊಟ್ಟಿರ್ತಾರೆ. ಒಂದು ನ್ಯೂಯಾರ್ಕ್ ಗೆ, ಇನ್ನೊಂದು ವಾಷಿಂಗ್ಟನ್ DC ಗೆ ಹೋಗೋ ಟಿಕೆಟ್. ಸೊ ಇವರು ಪ್ಲಾನ್ ಮಾಡಿರೋದು DC ಗೆ ಹೋಗೋ ಫ್ಲೈಟ್ ನಲ್ಲೇ ಅನ್ನೋದು ಗೊತ್ತಾಗುತ್ತೆ. ಈ ಕಡೆ ಸ್ಟ್ರೇಂಜರ್ ಹತ್ರ ಒಬ್ರು ಲೇಡಿ ಬರ್ತಾಳೆ. ಬಂದು ಒಂದು ಬ್ಯಾಗ್ ಇಟ್ಟು ಹೋಗ್ತಾಳೆ. ಇವಳೆ ಈತನ್ಗೆ ಆ ಇಯರ್ಬಡ್ ನಂದಲ್ಲ ಅಂತ ಹೇಳಿರ್ತಾಳೆ. ಅಂದ್ರೆ ಇವಳು ಕೂಡ ಇವ್ರ ಕಡೆ ಅವಳೆ. ಈಗ ಇವಳು ಕೊಟ್ಟಿದ್ದ ಬ್ಯಾಗ್ ನಲ್ಲಿ ಪ್ಯಾರಾಚೂಟ್ ಇದೆ. ಇವನು DC ಫ್ಲೈಟ್ ಹತ್ತೋದಕ್ಕೆ ರೆಡಿ ಆಗ್ತಾನೆ. ಇದು ಗೊತ್ತಿಲ್ಲದೆ ಪೊಲೀಸ್ನವರು ನ್ಯೂಯಾರ್ಕ್ ಗೆ ಹೋಗೋ ಫ್ಲೈಟ್ ನ ಚೆಕ್ ಮಾಡೋದಕ್ಕೆ ಹೇಳ್ತಾರೆ. ಈ ಕಡೆ ಸ್ಟ್ರೇಂಜರ್ DC ಫ್ಲೈಟ್ ಒಳಗಡೆ ಇದ್ದಾನೆ. ಆ ಸೂಟ್ ಕೇಸ್ ಅಲ್ಲಿ ಫಿಟ್ ಆಗ್ತಾ ಇಲ್ಲ. ಆ ಸ್ಟ್ರೇಂಜರ್ ಇವನ್ನ ಹುಡ್ಕೊಂಡು ಬರೋ ಗ್ಯಾಪ್ ಅಲ್ಲಿ ಆ ಸೂಟ್ ಕೇಸ್ ಅಲ್ಲಿ ಫಿಟ್ ಆಗದೆ ಇರೋ ಹಾಗೆ ಒಂದು ಸೆಟಪ್ ನ ಮಾಡಿರ್ತಾನೆ. ಆ ವಿಷಯ ಇವನಿಗೆ ಗೊತ್ತಿಲ್ಲ, ಆದ್ರೆ ಈಗ ಗೊತ್ತಾಗುತ್ತೆ. ಅದಕ್ಕೇನೆ ಈ ಸೂಟ್ ಕೇಸ್ ಲಗೇಜ್ ಬಾಕ್ಸ್ ನಲ್ಲಿ ಸರಿಯಾಗಿ ಕೂರ್ತಾ ಇಲ್ಲ. ಹಾಗೇನೆ ಈತನ್ ಬಾರ್ ಕೋಡ್ ಅಂಟಿಸಿರ್ತಾನೆ. ಇದನ್ನ ಸ್ಟಿವಾರ್ಡೆಸಸ್ ನೋಡಿ ಇದಕ್ಕೆ ಆಲ್ರೆಡಿ ಟ್ಯಾಗ್ ಮಾಡಿದ್ದಾರೆ, ಇದನ್ನ ಕಾರ್ಗೋನಲ್ಲೇ ಇಡ್ಬೇಕು ಅಂತ ಹೇಳಿ ಕಾರ್ಗೋಗೆ ತಗೊಂಡು ಹೋಗ್ತಾರೆ. ಅದೇ ಬಾರ್ ಕೋಡ್ ನಂಬರ್ ನ ಈತನ್ ಬರ್ದು ಇಟ್ಕೊಂಡಿರ್ತಾನೆ. ಅದನ್ನ ಸಿಸ್ಟಮ್ ನಲ್ಲಿ ಸರ್ಚ್ ಮಾಡಿದಾಗ DC ಫ್ಲೈಟ್ ನಲ್ಲಿ ಸೂಟ್ ಕೇಸ್ ಇದೆ ಅನ್ನೋದು ಗೊತ್ತಾಗುತ್ತೆ. ಫ್ಲೈಟ್ ನಿಲ್ಸೋದಕ್ಕೆ ಟ್ರೈ ಮಾಡಿದ್ರೆ ಖಂಡಿತ ಅವನು ಆ ಸೂಟ್ ಕೇಸ್ ಒಳಗಡೆ ಇರೋ ಕೆಮಿಕಲ್ ನ ಲೀಕ್ ಮಾಡೋ ಸಾಧ್ಯತೆ ಇದೆ. ಅದಕ್ಕೆ ಫ್ಲೈಟ್ ಟೇಕ್ ಆಫ್ ಆದ್ಮೇಲೆನೆ ಅದನ್ನ ಡಿಫ್ಯೂಸ್ ಮಾಡಬೇಕು. ನೀನು ಪೊಲೀಸರಿಗೆ ವಿಷಯ ಹೇಳು ಅಂತ ಫ್ಲೈಟ್ ಕಡೆ ಓಡ್ತಾ ಇದ್ದಾನೆ. ಈ ಕಡೆ ಆ ಲೇಡಿ ಆಫೀಸರ್ಗೆ ಗೊತ್ತಾಗುತ್ತೆ ಆ ಸ್ಟ್ರೇಂಜರ್ ಅಮೆರಿಕನ್ ಅಂತ. ಇದ್ರಲ್ಲಿ ರಷ್ಯನ್ ಕೆಮಿಕಲ್ ಬಾಂಬ್ ಹೇಗ್ ಬಂತು ಇದ್ರ ಬಗ್ಗೆ ಯೋಚನೆ ಮಾಡ್ತಾ ಇರುವಾಗ್ಲೇ ಇವ್ರ ಪ್ಲಾನ್ ಏನು ಅನ್ನೋದು ಗೊತ್ತಾಗುತ್ತೆ. DC ಗೆ ಹೋಗೋ ಫ್ಲೈಟ್ ನಲ್ಲಿ ತಾರಾ ಟರ್ನರ್ ಅಂತ ಒಬ್ರು ಕಾಂಗ್ರೆಸ್ ಲೇಡಿ ಇದ್ದಾರೆ. ಇವರು ಫೇಮಸ್ ಪೊಲಿಟಿಷಿಯನ್. ಈ ವೆಪನ್ ಕಾಂಟ್ರಾಕ್ಟ್ ಎಲ್ಲ ಇರುತ್ತೆ ಅಲ್ವಾ, ಅದೆಲ್ಲ ಪ್ರೈವೇಟ್ ಕಂಪನಿಯವರಿಗೆ ಕೊಡಬಾರ್ದು ಅಂತ ಇವರು ಹೇಳಿರ್ತಾರೆ. ಇದರಿಂದ ಕೋಪ ಮಾಡ್ಕೊಂಡಿದ್ದ ಪ್ರೈವೇಟ್ ಕಂಪನಿಯವರು ಹೀಗೆ ಒಂದು ಸೆಟಪ್ ಮಾಡಿರ್ತಾರೆ. ರಷ್ಯಾದಿಂದ ಲಿಕ್ವಿಡ್ ನ ತರಿಸ್ಕೊಂಡು ಅದನ್ನ ಈ ಫ್ಲೈಟ್ ಅಲ್ಲಿ ಲೀಕ್ ಮಾಡಿ ಈ ಲೇಡಿ ಸತ್ರೆ ಆರೋಪ ರಷ್ಯಾ ಮೇಲೆ ಬರುತ್ತೆ. ಆಗ ಈ ಪ್ರೈವೇಟ್ ಕಂಪನಿ ಅವರಿಗೆ ಮತ್ತೆ ವೆಪನ್ ಡೀಲಿಂಗ್ ಸಿಗೋ ಸಾಧ್ಯತೆ ಇದೆ. ಚೆಕ್ ಮಾಡಿದಾಗ DC ಫ್ಲೈಟ್ ನಲ್ಲೇ ಆ ತಾರಾ ಟರ್ನರ್ ಇದ್ದಾರೆ. ಆ ಸ್ಟ್ರೇಂಜರ್ ಕೂಡ ಅದೇ ಫ್ಲೈಟ್ ನಲ್ಲೇ ಹಿಂದೆನೆ ಕೂತ್ಕೊಂಡಿರ್ತಾನೆ. ಈ ಕಡೆ ಈತನ್ ಫ್ಲೈಟ್ ಟೇಕ್ ಆಫ್ ಆಗೋದಕ್ಕೂ ಮುಂಚೆ ಕಾರ್ಗೋ ಒಳಗಡೆ ಎಂಟರ್ ಆಗ್ತಾನೆ. ಒಳಗಡೆ ಹೋಗಿ ಸೂಟ್ ಕೇಸ್ ಒಳಗಡೆ ಇದ್ದ ಬಾಂಬ್ ನ ಡಿಫ್ಯೂಸ್ ಮಾಡೋದಕ್ಕೆ ಟ್ರೈ ಮಾಡ್ತಾನೆ. ಈಗ ಅದು ಮ್ಯಾನ್ಯುವಲ್ ಮೋಡ್ ಅಲ್ಲೇ ಇದೆ. ಇದ್ರ ನೋಟಿಫಿಕೇಶನ್ ಆ ಸ್ಟ್ರೇಂಜರ್ ಗೆ ಬಂದಿದ್ರಿಂದ ಪಕ್ಕ ಈತನ್ ಕಾರ್ಗೋನಲ್ಲೇ ಇದ್ದಾನೆ ಅನ್ನೋದು ಕನ್ಫರ್ಮ್ ಆಗುತ್ತೆ. ಇವನ್ ಪ್ಲಾನ್ ಏನಂದ್ರೆ ಆ ಬಾಂಬ್ ನ ಲೀಕ್ ಮಾಡಿ ಪ್ಯಾರಾಚೂಟ್ ಯೂಸ್ ಮಾಡ್ಕೊಂಡು ಫ್ಲೈಟ್ ಇಂದ ಹಾರೋದು. ಈಗ ನೇರವಾಗಿ ಕಾರ್ಗೋ ಒಳಗಡೆ ಬರ್ತಾನೆ. ವಿಷಯ ಗೊತ್ತಾಗಿದ್ರಿಂದ ಈತನ್ ಒಂದು ಫ್ರೀಜರ್ ಬಾಕ್ಸ್ ತರ ಇರೋ ಜಾಗದಲ್ಲಿ ಆ ಸೂಟ್ ಕೇಸ್ ನ ಇಡ್ತಾನೆ. ಅಷ್ಟರಲ್ಲಿ ಆ ಸ್ಟ್ರೇಂಜರ್ ಈತನ್ ಕಾಲಿಗೆ ಶೂಟ್ ಮಾಡಿ ಆ ಸೂಟ್ ಕೇಸ್ ತೆಗೆದು ಮತ್ತೆ ಬಾಂಬ್ ನ ಆಕ್ಟಿವೇಟ್ ಮಾಡೋದಕ್ಕೆ ಟ್ರೈ ಮಾಡ್ತಾನೆ. ಆದ್ರೆ ಅದ್ರೊಳಗಡೆ ಇದ್ದ ಲಿಕ್ವಿಡ್ ಕಾಣಿಸ್ತಾ ಇಲ್ಲ, ಅದು ಈತನ್ ಕೈಯಲ್ಲೇ ಇದೆ. ಆ ಸ್ಟ್ರೇಂಜರ್ ನ ಟೈಟ್ ಕಂಟೈನರ್ ಒಳಗಡೆ ತಳ್ಳಿ ಆ ಲಿಕ್ವಿಡ್ ನ ಕೂಡ ಅದ್ರೊಳಗಡೆ ಹಾಕಿ ಹೊಡೆದಿದ್ರಿಂದ ಅದೆಲ್ಲ ಲೀಕ್ ಆಗಿ ಆ ಸ್ಟ್ರೇಂಜರ್ ಅಲ್ಲೇ ಸತ್ತೋಗ್ತಾನೆ. ಆಕ್ಚುಲಿ ಈತನ್ ಹೀಗೆ ಟ್ರ್ಯಾಪ್ ಸೆಟ್ ಮಾಡೋದಕ್ಕೋಸ್ಕರನೇ ಹೀಗೆಲ್ಲ ಮಾಡಿರ್ತಾನೆ. ಅದು ಗೊತ್ತಿಲ್ಲದೆ ಆ ಸ್ಟ್ರೇಂಜರ್ ಇಲ್ಲಿಗೆ ಬಂದು ಸಿಕ್ಕಾಕೊಂಡು ಸತ್ತೋದ. ಇದನ್ನ ಅಬ್ಸರ್ವ್ ಮಾಡ್ತಿದ್ದ ಪೈಲಟ್ಸ್ ಎಮರ್ಜೆನ್ಸಿ ಲ್ಯಾಂಡಿಂಗ್ ಮಾಡ್ತಾರೆ. ಈತನ್ ಇಳಿದು ಎಲ್ಲಾ ವಿಷಯ ಹೇಳಿದಾಗ ಆ ಲೇಡಿ ಆಫೀಸರ್ಗೆ ಎಲ್ಲ ಗೊತ್ತಾಗುತ್ತೆ. ನೋರಾಗೆ ಫುಲ್ ಖುಷಿ, ನನ್ನ ಹಸ್ಬೆಂಡ್ ಹೀರೋ ಆಗ್ಬಿಟ್ಟ ಅಂತ.
1 ವರ್ಷದ ನಂತರ ನೋರಾಗೆ ಹೆರಿಗೆ ಆಗಿ ಹೆಣ್ಮಗು ಹುಟ್ಟಿದೆ. ಇವನ್ ತಗೊಂಡಿದ್ದ ರಿಸ್ಕ್ ನೋಡಿ ಪೊಲೀಸ್ ಡಿಪಾರ್ಟ್ಮೆಂಟ್ ಇಂದ ಜಾಬ್ ಆಫರ್ ಬಂದಿರುತ್ತೆ. ಸೊ ಈಗ ಇವನು ಪೊಲೀಸ್ ಡಿಪಾರ್ಟ್ಮೆಂಟ್ ಅಲ್ಲೇ ಕೆಲಸ ಮಾಡ್ತಾ ಇದ್ದಾನೆ. ಇದ್ರೊಂದಿಗೆ ಈ ಚಿತ್ರ ಎಂಡ್ ಆಗುತ್ತೆ. ಓಕೆ ಗೈಸ್, ಥ್ಯಾಂಕ್ಸ್ ಫಾರ್ ವಾಚಿಂಗ್. ಈ ತರದ ಥ್ರಿಲ್ಲಿಂಗ್ ವಿಡಿಯೋಗಳಿಗಾಗಿ ನಮ್ಮ ಸಿನಿಮಾ ಫ್ಯಾಕ್ಟ್ ಚಾನೆಲ್ ನ ತಪ್ಪದೆ ಸಬ್ಸ್ಕ್ರೈಬ್ ಮಾಡಿ. ಪಕ್ಕದಲ್ಲಿರೋ ಬೆಲ್ ಐಕಾನ್ ನ ಪ್ರೆಸ್ ಮಾಡಿ ಆಲ್ ನೋಟಿಫಿಕೇಶನ್ ಗಳನ್ನ ಆನ್ ಮಾಡಿ ಇಟ್ಕೊಳ್ಳಿ.